Aparna Bhat. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಒಂದು ಇಟ್ ಇಸ್ ನೋನ್ ಆಸ್ ಆಂಟಿ ಟೆರರ್ ಲಾ ಅಂತಾನೆ ಕರೆಸ್ಕೊಳ್ತಾ ಇದೆ. ಸೊ ಇಟ್ ಈಸ್ ನೋನ್ ಆಸ್ ಎ ಡ್ರೆಕಾನಿಯನ್ ಲಾ. ಬಹಳಷ್ಟು ಕೆಲವೊಂದು ಫಂಡಮೆಂಟಲ್ ರೈಟ್ಸ್ ಅದನ್ನು ಓವರ್ಕಮ್ ಮಾಡಿ ಅದರ ಇನ್ಫ್ರಿಂಜ್ಮೆಂಟ್ ಸಹ ಆಗುವಂಥ ಸಂದರ್ಭದಲ್ಲಿ ಈ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಇದನ್ನು ಎನಾಕ್ಟ್ ಮಾಡಿರುವಂಥದ್ದು. ಸೊ ಇದರಲ್ಲಿ ನಾವು ಬಹಳಷ್ಟು ಫೀಚರ್ಸ್ಗಳನ್ನು ನೋಡ್ತೇವೆ. ಯಾಕೆಂದರೆ ಹಲವಾರು ಈಗ ಟೆರರಿಸಮ್ ಹೇಳುವಂಥದ್ದು ಒಂದು ಗ್ಲೋಬಲ್ ಒಂದು ಸಮಸ್ಯೆ. ಪ್ರತಿಯೊಂದು ದೇಶದಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ಟೆರರಿಸಮ್ ಆಗ್ತಾ ಇರುವಂಥದ್ದು ನಾವು ನೋಡ್ತೇವೆ. ಸೊ ಹೀಗೆ ಇರುವಾಗ ಈ ಟೆರರಿಸಮನ್ನು ಹೇಗೆ ಕಾಂಬ್ಯಾಟ್ ಮಾಡುವಂಥದ್ದು, ಈ ಟೆರರಿಸಮ್ ಮಾಡಿ ಯಾರಾದರೂ ಸತ್ತರೆ ಅದನ್ನು IPCಲ್ಲೂ ಬುಕ್ ಮಾಡ್ಬೋದು. ಮರ್ಡರ್, ಹರ್ಟ್ ಈ ಥರ, ಅಥವಾ ಸೆಡಿಷನ್ನಲ್ಲಿ 153A 153B ಅದರಲ್ಲೆಲ್ಲ ಬುಕ್ ಮಾಡ್ಬೋದು. ಆದರೆ ಅದಕ್ಕೆ ಅಂತ ಒಂದು ಸಿವಿಯರ್ ಪನಿಷ್ಮೆಂಟ್ ಇರಬೇಕು ಅಥವಾ ಒಂದು ಪ್ರೊಸೀಜರ್ ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಳ್ಬೇಕು ಹೇಳುವಂಥ ಒಂದು ಕಾರಣಕ್ಕೆ ಈ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಮುಂಚೆನೇ ಇದ್ದಿದ್ದು, ಅದು 1967 ಆದರೆ ಬಹಳಷ್ಟು ಅಮೆಂಡ್ಮೆಂಟ್ಸ್ಗಳ ಮುಖಾಂತರ ಹೊಸ ಅದಕ್ಕೆ ಅದನ್ನು ತುಂಬ ಸ್ಟ್ರಾಂಗ್ ಮಾಡ್ತಾ ಹೋದರು. ಯಾಕೆಂದರೆ ಮಧ್ಯದಲ್ಲಿ ಬಹಳಷ್ಟು ಆ್ಯಕ್ಟ್ಗಳು ಬಂತು. ಅದಕ್ಕೆ ಆದರೆ ಸನ್ಸೆಟ್ ಕ್ಲಾಸ್ ಅಂತ ಇತ್ತು. ಇಟ್ ವಾಸ್ ವ್ಯಾಲಿಡ್ ಫಾರ್ ಅ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ಮಾತ್ರ. ಈಗ ಟಾಡಾ, ಪೋಟಾ ಅಂತೆಲ್ಲ ನಾವು ಕೇಳಿದ್ದೇವೆ. ಸೊ ಅಂಥ ಒಂದು ಈ ಯಾವುದೇ ಒಂದು ಟ್ರಯಲ್ ಇರಲಿ, ಅಂಥ ಟ್ರಯಲ್ ಎಲ್ಲ ಇರುವಾಗ ಅದು ನಮ್ಮ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟಲ್ಲಿ ಆಗುವಾಗ ಸ್ವಲ್ಪ ಸಿವಿಯರ್ ಆಗಿ ಪ್ರೊಸೀಜರನ್ನು ಫಾಲೋ ಮಾಡ್ತಾರೆ. ಯಾಕೆಂದರೆ ಬೇಲ್ ಕೂಡ ಫಸ್ಟ್ ಇಯರ್ ಇರೋದಿಲ್ಲ. ಅದಕ್ಕೆ ಫಸ್ಟ್ ಚಾರ್ಜ್ ಶೀಟ್ ಹಾಕ್ಲಿಕ್ಕೂ ಕೆಲವೊಂದು ಟೈಮ್ ಇರೋದಿಲ್ಲ. ಇದೆಲ್ಲ ಟಾಡಾದಲ್ಲಿ, ಪೋಟದಲ್ಲಿ ಇತ್ತು. ಸೊ ಅದನ್ನೇ ಕೆಲವೊಂದು ಪ್ರಾವಿಷನ್ಸ್ ಕೂಡ ಇದನ್ನು ಮುಂದುವರಿಸಿದ್ದಾರೆ ಇದರಲ್ಲೂ ಕೂಡ. ಹಾಗೆ ಕೋರ್ಟ್ ಕಾಗ್ನಿಸೆನ್ಸ್ ತಗೊಳ್ಳೋಕ್ಕಿಂತ ಮೊದಲು ಒಂದು ಸ್ಯಾಂಕ್ಷನ್ ಬೇಕು. ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಇನ್ನೊಂದು ಕೆಲವೊಂದು ಸರ್ಕಮ್ಸ್ಟೆನ್ಸಲ್ಲಿ ಸ್ಟೇಟ್ ಗೌರ್ಮೆಂಟ್ ಕೂಡ ಸ್ಯಾಂಕ್ಷನ್ ಕೊಡಬೇಕು ಅಂತ ಹೇಳಿದೆ. ಸೊ ಅದು ಕೊಡದೆ ಟ್ರಯಲ್ ಆದರೆ ಆವಾಗ ಅದು ಎಷ್ಟೋ ಸಲ ಏನು ಮಾಡಿದ್ದಾರೆ, ಎಷ್ಟೋ ಎವಿಡೆನ್ಸನ್ನು, ವಿಟ್ನೆಸ್ಸನ್ನು, ಅದನ್ನು ಆ ಪ್ರೊಸೀಜರನ್ನೇ ನಲ್ ಆ್ಯಂಡ್ ವಾಯ್ಡ್ ಅಂತ ಮಾಡಿದ್ದಾರೆ. ಸೊ ಹೀಗೆ ಇರುವಾಗ ಈ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ನಾವು ಬಹಳಷ್ಟು ಕೇಸ್ಗಳಲ್ಲಿ ನೋಡಿದ್ದೇವೆ. ಇತ್ತೀಚೆಗೆ ಯಾವುದಾದ್ರು ವೈಲೆನ್ಸ್ ಆದರೆ ಅಥವಾ ಯಾವುದಾದ್ರೂ ರೈಟ್ಸ್ ಆದರೆ, ಈಗ ಡೆಲ್ಲಿ ರೈಟ್ಸ್ ಇತ್ತು, ಅಥವಾ ಭೀಮಾ ಕೊರೆಗಾಂವ್ ಕೇಸ್ ಇತ್ತು, ಅಥವಾ ಇತ್ತೀಚೆಗೆ PFI ಪ್ರಕರಣ ಏನಿದೆ ಅದರಲ್ಲಿ ಬ್ಯಾನ್ ಮಾಡಿದ್ರು ಟೆರರಿಸ್ಟ್ ಆರ್ಗನೈಸೇಷನ್, ಅಥವಾ ಇಂಡಿವಿಜುವಲ್ಸನ್ನು ಬ್ಯಾನ್ ಮಾಡ್ಬೋದು ಹೇಳುವಂಥದ್ದು ಒಂದು ಕೂಡ ಅದನ್ನು ಕೂಡ ನಾವು ಕಾಣ್ತೇವೆ. ಸೊ ಹೀಗೆ ಇರುವಾಗ ಬಹಳ ಒಂದು ಅದರ ವ್ಯಾಪ್ತಿಯನ್ನು ಪಡ್ಕೊಂಡು ಎಂಥವರನ್ನು ಕೂಡ ಅರೆಸ್ಟ್ ಮಾಡಿಸಿ ಅಷ್ಟು ವರ್ಷ ಅವರನ್ನು ಬೇಲ್ ಸಿಗದೆ ಇರುವ ಹಾಗೆ ಮಾಡುವಂತಹ ಒಂದು ಪ್ರಾವಿಷನ್ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟಲ್ಲಿ ಇರುವಂಥದ್ದು. ಸೊ ಅದಕ್ಕೋಸ್ಕರ ಅದರದ್ದು ಯೂಸ್ ಬಹಳ ಟೆಕ್ನಿಕಲ್ ಆಗಿ ಯೂಸ್ ಮಾಡ್ಬೇಕಂತ ಹೇಳ್ತಾರೆ. ಹೇಗೆ ಬೇಕು, ಯಾಕೆಂದರೆ ಆಮೇಲೆ ಲಾಸ್ಟಿಗೆ ಎಷ್ಟೋ ಅಂಡರ್ ಟ್ರಯಲ್ ಪ್ರಿಸ್ನರ್ಸ್, ಸೊ ಇದರ ಹಿಂದಿನ ಒಂದು ಯಾವ್ದು ಆ್ಯಕ್ಟ್ ಇತ್ತು, ಟಾಡಾ, ಪೋಟಾ ಎಲ್ಲ, ಅದನ್ನು ಮುಗಿಸುವಾಗ ಅಂದರೆ ಸನ್ಸೆಟ್ ಕ್ಲಾಸ್ ಅದು ಅದರದ್ದು ಎಕ್ಸ್ಪೈರಿ ಪೀರಿಯಡ್ ಆಗ್ತಾ ಬರುವಾಗ ಸುಮಾರು ದೇಶದಲ್ಲಿ 70-75 ಸಾವಿರ ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ ಇದ್ರಂತೆ. ಸೊ ಅಷ್ಟು ಜನರನ್ನ ಟೆರರಿಸಮ್ ಈ ಆಕ್ಟಿವಿಟೀಸಲ್ಲಿ ಬುಕ್ ಮಾಡಿದ್ರು. ಸೊ ಅದು ಅಲ್ಟಿಮೇಟ್ಲಿ ಏನಾಗುತ್ತೆ, ಎರಡು ಸೈಡ್ ಒಪಿನಿಯನ್ ಅಂತ ನಾವು ಹೇಳೋದಾದ್ರೆ, ಒಂದು ಟೆರರಿಸಮನ್ನು ಕರ್ಬ್ ಮಾಡಲಿಕ್ಕೆ ಅಂತ ಹೇಳಿ ಈ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ ಇದೆ. ಅದೇ ಇನ್ನೊಂದು ಈ ಒಂದು ವಾದ ಏನಾಗತ್ತೆ ಅಂದರೆ, ಟು ಕರ್ಬ್ ಡಿಸೆಂಟ್, ಗೌರ್ಮೆಂಟ್ ವಿರುದ್ಧ ಅಥವಾ ಯಾವುದಾದ್ರು ವ್ಯಕ್ತಿ ವಿರುದ್ಧ ಒಂದು ಆರ್ಗನೈಸೇಷನ್ನು ಅಥವಾ ಒಂದು ಗ್ರೂಪ್ ಆಫ್ ಪೀಪಲ್ ಅದನ್ನು ಒಂದು ಸ್ವಲ್ಪ ನಮಗೆ ಇಷ್ಟ ಇಲ್ಲ, ತಮ್ಮ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಅದನ್ನು ತೊಡೆದು ಹಾಕ್ಲಿಕ್ಕೆ, ಅದನ್ನು ಮುಚ್ಚಿ ಹಾಕ್ಲಿಕ್ಕೆ ಈ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ನ ಪ್ರಾವಿಷನ್ಸನ್ನು ಇನ್ವೋಕ್ ಮಾಡಿ ಅದರಲ್ಲಿ ಅವರನ್ನು ಅರೆಸ್ಟ್ ಮಾಡ್ತಾರೆ. ಟೆರರಿಸಮ್ ಅಥವಾ ಇಂಡಿವಿಜುವಲ್ ಆಸ್ ಟೆರರಿಸ್ಟ್ ಹೇಳುವಂತಹ ಆ ಒಂದು ಪಟ್ಟವನ್ನು ಸಹ ಕೊಡುವಂತಹ ಚಾನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ ನಾರ್ಮಲ್ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ರೈಟ್ ಟು ಫಾರ್ಮ್ ಅಸೆಂಬ್ಲೀಸ್ ಆ್ಯಂಡ್ ಅಸೋಸಿಯೇಷನ್ಸ್ ಅದೆಲ್ಲವೂ ಕೂಡ ಇದಾಗಬಾರ್ದು ಅಂತ ಹೇಳಿ ಆ ಒಂದು ಕಾರಣಕ್ಕೆ ಏನಾಗುತ್ತೆ, ವೆರಿ ಜುಡಿಷಿಯಲಿ ಇಟ್ ಹ್ಯಾಸ್ ಟು ಬಿ ಯೂಸ್ಡ್ ಆಲ್ ದಿ ಪ್ರಾವಿಷನ್ಸ್. ಸೊ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಏನಿದು UAPA ಅಂದರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್, ಇದರದ್ದು ಕಂಪ್ಲೀಟ್ ಆಗಿ ಅದರದ್ದು ಅರ್ಥ ಏನು ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ಅದೇ ನಾವು ಇವತ್ತು ನೋಡ್ತಾ ಇರೋದು UAPA ಆ್ಯಕ್ಟ್ 1967. ನಾವು ಇದನ್ನು ನೋಡೋದಾದರೆ ಇದು ಆ್ಯಕ್ಚುಲಿ ಇರುವಂಥದ್ದು ಕೇವಲ 53 ಸೆಕ್ಷನ್ಸ್ಗಳು ಇರುವಂಥ ಒಂದು ಆ್ಯಕ್ಟ್ ಇದು. ಸೊ ಇದರಲ್ಲಿ ನಾವು ಬಹಳ ಒಂದು ನಾವು ಕಾಣ್ತಾ ಇರುವ ಹಾಗೆ
ಈ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್, ಇದಕ್ಕೆ ನಾವು ಇನ್ನೊಂದು ಹೆಸರು ಕೊಡುವಂಥದ್ದು ಏನಂದರೆ ಆ್ಯಂಟಿ ಟೆರರ್ ಲಾ. ಟೆರರಿಸಮ್ ಅನ್ನು ಏನು ಆ್ಯಂಟಿ ಟೆರರ್ ಲಾ ಅಂತಲೇ ಕರೆಸ್ಕೊಳ್ಳುವಂಥದ್ದು. ಈ ಟೆರರಿಸಮ್ ಬಹಳ ಒಂದು ನೋಡಿ, ಇದಕ್ಕೆ ಏನಂತ ಹೇಳ್ಬೋದು ಅಂದರೆ ಒನ್ ಆಫ್ ದಿ ವೆರಿ ಫ್ಯೂ ಲಾಸ್ ದ್ಯಾಟ್ ಸರ್ವ್ಸ್ ಆಸ್ ಆನ್ ಎಕ್ಸೆಪ್ಷನ್ ಟು ದಿ ಫಂಡಮೆಂಟಲ್ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ. ಫಂಡಮೆಂಟಲ್ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಅಥವಾ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ಇದೆಲ್ಲವೂ ನಮಗೆ ಆರ್ಟಿಕಲ್ 21 ಆರ್ಟಿಕಲ್ 19 ಪ್ರತಿಯೊಂದು ಸಿಟಿಸನ್ಗೆ ಇರುವಂಥ ಒಂದು ಹಕ್ಕು. ಬಟ್ ದೇ ಆರ್ ಸಬ್ಜೆಕ್ಟ್ ಟು ರೀಸನಬಲ್ ರಿಸ್ಟ್ರಿಕ್ಷನ್ಸ್. ಆ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಅಂದರೆ ಏನು, ಇಫ್ ಇಟ್ ಈಸ್ ಥ್ರೆಟನಿಂಗ್ ಸೆಕ್ಯೂರಿಟಿ ಆಫ್ ದಿ ನೇಷನ್, ಇಂಟಿಗ್ರಿಟಿ ಆಫ್ ದಿ ನೇಷನ್, ಆವಾಗ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಹಾಕ್ಬೋದು ಅಂತ. ಸೊ ಆ ಒಂದು ರಿಸ್ಟ್ರಿಕ್ಷನ್ಸ್ನ ಒಂದು ನೆಪದಲ್ಲಿ ಈ ಎಲ್ಲ ಆ್ಯಕ್ಟ್ಗಳನ್ನು ಎನ್ಯಾಕ್ಟ್ ಮಾಡಿದ್ದಾರೆ. ಸೊ ಇದಕ್ಕಿಂತ ಮೊದಲು ನೋಡಿ, ಇದು 1967 ಫಾರ್ಮ್ ಆಗಿರುವಂಥ ಆ್ಯಕ್ಟ್ ಇದು. ಆವಾಗ ಇಟ್ ವಾಸ್ ಜಸ್ಟ್ ಅನ್ಲಾಫುಲ್ ಆಕ್ಟಿವಿಟೀಸ್ ಯಾವುದು, ಅನ್ಲಾಫುಲ್ ಆ್ಯಕ್ಟ್ ಅಂದರೆ ಯಾವುದು, ಅನ್ಲಾಫುಲ್ ಆರ್ಗನೈಸೇಷನ್ಸ್ ಅಂದರೆ ಯಾವುದು, ಅದನ್ನು ಜಸ್ಟ್ ಮೆನ್ಷನ್ ಮಾಡ್ತಾ ಇದ್ದಿದ್ದು. ಆವಾಗ ಇದಕ್ಕೆ ಆ್ಯಂಟಿ ಟೆರರ್ ಲಾ ಹೇಳುವಂಥ ಒಂದು ಪಟ್ಟವೆಂದಿರಲಿಲ್ಲ. ಆದರೆ ಯಾವಾಗ ಈ ಸಿಖ್ ರೈಟ್ಸ್ ಆಯಿತು, ಇಂದಿರಾ ಗಾಂಧಿ ಅಸಾಸಿನೇಷನ್ ಕೇಸ್ ಆಯಿತು, ಆವಾಗ ಏನಾಯಿತು, ಟಾಡಾ ಹೇಳುವಂಥ ಒಂದು ಆ್ಯಕ್ಟನ್ನು ಎನ್ಯಾಕ್ಟ್ ಮಾಡಿದರು. ಟೆರರಿಸ್ಟ್ ಆಕ್ಟಿವಿಟೀಸ್ ಡಿಸ್ರಪ್ಷನ್ ಆ್ಯಕ್ಟ್ ಅಂತ ಹೇಳುವಂಥದ್ದು. ಇದು ಆವಾಗ ಆ್ಯಕ್ಚುಲಿ ಇಟ್ ವಾಸ್ ಅಪ್ಲಿಕೇಬಲ್ ಫಾರ್ ಓನ್ಲಿ ಫಾರ್ ದಿ ಪಂಜಾಬಲ್ಲಿ ಅಪ್ಲಿಕೇಬಲ್ ಆಗಿತ್ತು ಮೊದಲು. ಆಮೇಲೆ ಗ್ರ್ಯಾಜುವಲಿ ಇಟ್ ವಾಸ್ ಸ್ಟಾರ್ಟಿಂಗ್ ಟು ಇಟ್ ಬಿಗ್ಯಾನ್ ಟು ಅಪ್ಲಿಕೇಬಲ್ ಫಾರ್ ದಿ ಎಂಟೈರ್ ನೇಷನ್. ಇಡೀ ಎಲ್ಲ ಬೇರೆ ಬೇರೆ ಸ್ಟೇಟ್ಗಳು ಕೂಡ ಅದನ್ನು ಅಪ್ಲೈ ಮಾಡಿಕೊಂಡ್ರು. ಸೊ ಇದರಲ್ಲಿ ಎಷ್ಟು ಇದಿತ್ತಂದರೆ, ಈಗ ನಮ್ಮ ಎವಿಡೆನ್ಸ್ ಆ್ಯಕ್ಟಲ್ಲಿ ಕನ್ಫೆಷನ್ ಮೇಡ್ ಬಿಫೋರ್ ಅ ಪೊಲೀಸ್ ಆಫೀಸರ್ ಇಟ್ ಈಸ್ ಇನ್ಅಡ್ಮಿಸಿಬಲ್ ಅಲ್ವಾ. ಆದರೆ ಇದರಲ್ಲಿ ಏನಾಯಿತು, ಇಟ್ ವಾಸ್ ಅಗೇನ್ಸ್ಟ್ ಸಮ್ ಆಫ್ ದಿ ಪ್ರಿನ್ಸಿಪಲ್ಸ್ ಆಫ್ ಎವಿಡೆನ್ಸ್ ಆಲ್ಸೋ. ಕನ್ಫೆಷನ್ ಮೇಡ್ ಬಿಫೋರ್ ಅ ಪೊಲೀಸ್ ಆಫೀಸರ್ ವಾಸ್ ಅಡ್ಮಿಸಿಬಲ್, ಹಾಗೆ ಆಯಿತು. ಅಥವಾ ಬೇಲ್ ಇರಲಿ, ಅಥವಾ ಆಂಟಿಸಿಪೇಟರಿ ಬೇಲ್ ಇರಲಿಲ್ಲ, ಬೇಲ್ ಸಿಗ್ತಿರ್ಲಿಲ್ಲ. ಚಾರ್ಜ್ ಶೀಟ್ ಕೂಡ ವಿದಿನ್ ಸರ್ಟನ್ ಡೇಸಲ್ಲಿ ಫ್ರೇಮ್ ಮಾಡಬೇಕು ಅಂತ ಇಲ್ಲ. ಸೊ ಅಥವಾ ಈ ಸಮ್ಮರಿ ಪ್ರೊಸೀಜರ್ಗೆ ಕೊಟ್ಟರು, ಅಥವಾ ಟ್ರಂಕೇಟೆಡ್ ಅಪೀಲ್ ಪ್ರೊಸೀಜರ್ಸ್. ಅಪೀಲ್ ಪ್ರೊಸೀಜರ್ ವಾಸ್ ನಾಟ್ ಲೈಕ್ ವೆರಿ ಏನು ಡೀಟೇಲ್ ಪ್ರೊಸೀಜರ್. ಈಗ ಉಳಿದ್ರಲ್ಲಿ ನಾವು ಏನು ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಏನು ನೋಡ್ತೇವೆ, ಅದೆಲ್ಲ ಕೂಡ ಇಟ್ ವಾಸ್ ಕಾಂಪ್ರಮೈಸ್ಡ್ ಆ್ಯಂಡ್ ಇಟ್ ವಾಸ್ ಟಾಡಾ ಅದರಲ್ಲಿ ಹಾಗೆ ಎನ್ಯಾಕ್ಟ್ ಮಾಡಿದರು. ಸೊ ಇದು ಕೂಡ ಸಣ್ಣ ಸಣ್ಣ ಈಗ ಹೇಳ್ತಾರೆ ನೋಡಿ, ಯಾವುದೋ ಒಂದು ಕಡೆ ಈ ಪ್ರೈಸ್ ರೈಸ್ ಆಯಿತು ಅಂತ ಹೇಳಿ ಅದಕ್ಕೆ ಪ್ರತಿಭಟನೆ ಮಾಡಿದರು, ಅದಕ್ಕೂ ಕೂಡ ಟಾಡಾದಲ್ಲಿ ಬುಕ್ ಮಾಡ್ತಿದ್ರು. ಅಥವಾ ಯಾವುದೋ ಒಂದು ಸಣ್ಣ ವಾಟರ್ ಸಮಸ್ಯೆ ಅಂತ ಹೇಳಿ ಟ್ರಯಲ್ ಮಾಡ್ತಿದ್ರು, ಪ್ರತಿಭಟನೆ ಮಾಡ್ತಿದ್ರು, ಅದಕ್ಕೂ ಕೂಡ ಅವರನ್ನು ಬುಕ್ ಮಾಡಿದ್ರು. ಸೊ ಹೀಗೆ ಏನಾಗ್ತಾ ಹೋಯ್ತಂದ್ರೆ, ಸಣ್ಣ ಸಣ್ಣ ಟು ಕರ್ಬ್ ಡಿಸೆಂಟ್ ಇನ್ ಎನಿ ಫಾರ್ಮ್, ಯಾರೇ ಒಂದು ತಮ್ಮ ಭಿನ್ನಾಭಿಪ್ರಾಯ ಗೌರ್ಮೆಂಟ್ ವಿರುದ್ಧ, ಇದು ಯಾವುದೇ ಗೌರ್ಮೆಂಟ್ ಇರಲಿ, ಯಾವುದೇ ಗೌರ್ಮೆಂಟ್ ಅಥವಾ ಯಾವುದೇ ಒಂದು ಗವರ್ನಿಂಗ್ ಯಾರು ಇದಿರ್ತಾರೆ ಅವರ ವಿರುದ್ಧ ಯಾರಾದರೂ ಮಾತಾಡಲಿಕ್ಕೆ ಶುರು ಮಾಡಿದರೆ, ಅದು ಆವಾಗ ದೇ ವುಡ್ ಹ್ಯಾವ್ ಇನ್ವೋಕ್ ದಿಸ್ ಸೆಕ್ಷನ್ ಆ್ಯಂಡ್ ಪೂವರೆಸ್ಟ್ ಆಫ್ ಪೂವರ್ ಸೆಕ್ಷನ್ಸ್, ಯಾರು ಇಡೀ ಒಂದು ಎಂಟೈರ್ ಪೂವರ್ ವ್ಯಕ್ತಿಗಳಿರ್ತಾರೆ ಅವರನ್ನು ಚಾರ್ಜ್ ಮಾಡಲಿಕ್ಕೆ, ಅವರನ್ನು ಟಾಡಾದಲ್ಲಿ ಬುಕ್ ಮಾಡಲಿಕ್ಕೆ ಶುರು ಮಾಡಿದರು. ಕನ್ವಿಕ್ಷನ್ ರೇಟು 1% ಇರಲಿಲ್ಲ. ಆದರೆ ಅಂಡರ್ ಟ್ರಯಲ್ ಪ್ರಿಸನರ್ಸ್ ವೇರ್ ಲೈಕ್ ಅಬೌಟ್ 73,000 ಆಲ್ ಓವರ್ ದಿ ಇಂಡಿಯಾ. ಸೊ ಇಟ್ ವಾಸ್ ಲೈಕ್ ವೆರಿ ಕಂಡೆಮ್ಡ್. ಕರ್ತಾರ್ ಸಿಂಗ್ ಅಂತ ಕೇಸ್ ಇದೆ, ಅದರಲ್ಲಿ ಇದರ ಕಾನ್ಸ್ಟಿಟ್ಯೂಷನಾಲಿಟಿ ಅದನ್ನು ಕ್ವಶನ್ ಮಾಡಿದರು. ಹಾಗೆ ಇದನ್ನು ಬಟ್ ಇಟ್ ಹ್ಯಾಡ್ ಎ ಸನ್ಸೆಟ್ ಕ್ಲಾಸ್, ಅಂದರೆ 2 ವರ್ಷಕ್ಕೆ ಅದು ಹೀಗೆ ರಿನ್ಯೂ ಮಾಡಬೇಕಿತ್ತು. ಅಲ್ಟಿಮೇಟ್ಲಿ ಇಟ್ ಗಾಟ್ ಅದನ್ನು ಎಕ್ಸ್ಪೈರ್ ಆಯಿತು, ಸ್ಟಾಪ್ ಮಾಡಿದರು, ಮತ್ತೆ ಅದನ್ನು ರಿವ್ಯೂ ಮಾಡಲಿಕ್ಕೆ ಹೋಗಲಿಲ್ಲ. ಬಿಕಾಸ್ ಡ್ಯೂ ಟು ಎಕ್ಸ್ಟ್ರೀಮ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಮಂಗ್ ದಿ ಪೀಪಲ್. ಇದಾದ ನಂತರ ನೆಕ್ಸ್ಟು ಪೋಟಾ ಬಂತು. ಯಾವಾಗ ಟ್ವಿನ್ ಟವರ್, ಈ ನಮ್ಮ ಟ್ವಿನ್ ಟವರ್ ಎಲ್ಲ ಇದು 9/11 ಬ್ಲಾಸ್ಟ್ ಆಯಿತು ಅಮೇರಿಕಾದಲ್ಲಿ, ಆವಾಗ ಹೇಗೆ ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಟೆರರಿಸಮನ್ನು ಕರ್ಬ್ ಮಾಡಬೇಕು ಹೇಳುವಂಥ ಒಂದು ಅರ್ಜ್ ಬಂತು. ಅದೇ ರೀತಿಯಲ್ಲಿ ಇಂಡಿಯಾದಲ್ಲೂ ಅದೇ ಒಂದು ಕಾರಣಕ್ಕೋಸ್ಕರ ಪೋಟೋ ಅಂತ ಮೊದಲಿತ್ತು, ಆಮೇಲೆ ಅದನ್ನು ಪೋಟಾ ಅಂತ ಮಾಡಿದ್ದಾರೆ, ಪ್ರಿವೆನ್ಷನ್ ಆಫ್ ಟೆರರಿಸ್ಟ್ ಆಕ್ಟಿವಿಟೀಸ್ ಹೇಳುವಂಥದ್ದನ್ನು. ಸೊ ಇದನ್ನು ಎನ್ಯಾಕ್ಟ್ ಮಾಡಿದರು. ಇದು ಕೂಡ ಇಟ್ ವಾಸ್ ನಥಿಂಗ್ ಮೋರ್ ಆರ್ ಈ ಟಾಡಾಕ್ಕಿಂತ ತುಂಬ ಭಿನ್ನವಾಗೇನಿರಲಿಲ್ಲ. ಆದರೆ ಏನಾಯ್ತಂದರೆ ಇದು ಕೂಡ ಇದರ ಟಾಡಾ ಥರನೇ ಸನ್ಸೆಟ್ ಕ್ಲಾಸ್ ಇತ್ತು. ಫಾರ್ ಅ ಸರ್ಟನ್ ಪೀರಿಯಡ್ ಆಫ್ ಟೈಮ್ ಇಟ್ ವಾಸ್ ಹ್ಯಾವಿಂಗ್ ವ್ಯಾಲಿಡಿಟಿ. ಸೊ ಇದು ಕೂಡ ಅಂಥ ಡಿಫರೆನ್ಸ್ ಇಲ್ಲ. ಸೊ ಈ ಥರ ಆ್ಯಕ್ಟ್ಗಳು ಆಗ್ತಾ ಇತ್ತು. ಆದರೆ ಲೇಟರ್ ಸಮ್ವೇರ್ ದೇ ರಿಪೀಲ್ಡ್ ಬೋತ್. ಈ ಪೋಟಾನು ರಿಪೀಲ್ ಮಾಡಿದ್ರು. ಆದರೆ ರಿಪೀಲ್ ಮಾಡ್ತಾ ಏನು ಮಾಡಿದ್ರು, ಮುಂಚೆ ಒಂದು ಎಕ್ಸಿಸ್ಟಿಂಗ್ ಇರುವಂತಹ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ 1967
ಮೊದಲು ಇದ್ದಂಥ ಯಾವುದೊಂದು ಆ್ಯಕ್ಟ್ ಇತ್ತು ಅದಕ್ಕೆ ಅಮೆಂಡ್ಮೆಂಟ್ ಮಾಡಿದ್ರು. 2004ರಿಂದ ಸ್ಟಾರ್ಟ್ ಮಾಡಿದ್ರು ಅಮೆಂಡ್ಮೆಂಟ್ ಮಾಡಲಿಕ್ಕೆ. ಸೊ 2004ರಿಂದ 2019 ತನಕನೂ ಈಗಲೂ ಸಹ ಒಂದು ರೀಸೆಂಟ್ ಆಗಿ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಸೊ ದೇ ವೆಂಟ್ ಆನ್ ಸ್ಟ್ರೆಂಥನಿಂಗ್, ದೇ ವೆಂಟ್ ಆನ್ ಫೋರ್ಟಿಫೈಯಿಂಗ್ ದಿ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಆಫ್ 1967 ವಿಚ್ ವಾಸ್ ಆಲ್ರೆಡಿ ಎಕ್ಸಿಸ್ಟಿಂಗ್. ಸೊ ಇದನ್ನು ಒಂದು ಹಂತದಲ್ಲಿ ಅದನ್ನು ರಿಪೀಲ್ ಮಾಡಿದ್ರು, ಉಳಿದ 2 ಆಕ್ಟ್ಗಳನ್ನು ಟಾಡಾ ಮತ್ತು ಪೋಟಾ. ಇನ್ನೊಂದು ಹಂತದಲ್ಲಿ ಇರುವಂಥ ಎಕ್ಸಿಸ್ಟಿಂಗ್ ಆಕ್ಟ್ಗಳಿಗೆ ಹೊಸ ಅಮೆಂಡ್ಮೆಂಟ್ಸ್ಗಳನ್ನ ಆ್ಯಡ್ ಮಾಡಿದ್ರು. ಸೊ ಇಫ್ ಇಟ್ ಈಸ್ ಪ್ರಾಪರ್ಲಿ ಯುಟಿಲೈಸ್ಡ್, ಇದನ್ನು ಸರಿಯಾಗಿ ಯುಟಿಲೈಸ್ ಮಾಡಿದ್ರೆ ಈ ಆ್ಯಕ್ಟನ್ನು, ಇಟ್ ಈಸ್ ಅ ವೆರಿ ಕೈಂಡ್ ಆಫ್ ಅ ಡ್ರೆಕಾನಿಯನ್ ಲಾ ಅಂತ ಹೇಳ್ತಾರೆ. ಅಂಥ ಫೋರ್ಸ್ ಇರುವಂತಹ ಲಾ. ಏನಂತ ಇದೆ ಅಂದರೆ ನೋಡಿ, ಇದರಲ್ಲಿ ಏನಾಗುತ್ತೆ, ಟೆರರಿಸ್ಟ್ ಆರ್ಗನೈಸೇಷನ್ಸನ್ನು ಬ್ಯಾನ್ ಮಾಡ್ಬೋದು. ಫಸ್ಟ್ ಶೆಡ್ಯೂಲಲ್ಲಿ ಬ್ಯಾನ್ ಮಾಡ್ತಾರೆ. 2019 ಇನ್ನೂ ಹೊಸದಾಗಿ ಏನು ಮಾಡಿದ್ರು ಅಂದರೆ ಇಂಡಿವಿಜುವಲ್ಸ್ ಅನ್ನು ಕೂಡ ಟೆರರಿಸ್ಟ್ ಅಂತ ಶೆಡ್ಯೂಲಲ್ಲಿ ಹಾಕಿದ್ರೆ ಅವರನ್ನು ಟೆರರಿಸ್ಟ್ ಅಂತ ಕನ್ಸಿಡರ್ ಮಾಡ್ಬೋದು ಹೇಳುವಂಥದ್ದನ್ನು. ಹಾಗೆ ನಾವು ಈಗ ರೀಸೆಂಟ್ ಆಗಿ ಒಂದು PFI ಅಂತ ಬಹಳಷ್ಟು ಕಡೆ ಅದಕ್ಕೆ ದಾಳಿ ಮಾಡಿದ್ರು. ಅದನ್ನ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಬ್ಯಾನ್ ಮಾಡಿದ್ದಾರೆ. ಇಟ್ ಹ್ಯಾಸ್ ಬಿನ್ ಪುಟ್ ಅಂಡರ್ ಟೆರರಿಸ್ಟ್ ಇದು ಪ್ರಿವೆನ್ಷನ್ ಫಸ್ಟ್ ಶೆಡ್ಯೂಲ್ ಅಲ್ಲಿ ಹಾಕಿದ್ದಾರೆ. ಇದು ಒಂದು ರೀತಿ. ಆದರೆ ಇನ್ನು ನಾವು ಹಲವಾರು ರೀತಿಯಲ್ಲಿ ನೋಡೋದಾದ್ರೆ 4th ಶೆಡ್ಯೂಲ್ ಅಲ್ಲಿ ಇಂಡಿವಿಜುವಲ್ ಹೆಸರುಗಳು, ಒಬ್ಬೊಬ್ಬರ ಹೆಸರುಗಳಿದೆ. ಸೊ ಆ 2019 ಅಮೆಂಡ್ಮೆಂಟ್ ಆಕ್ಟ್ ಏನು ಇಂಡಿವಿಜುವಲ್ಸ್ ಅನ್ನ ಟೆರರಿಸ್ಟ್ ಅಂತ ನೀವು ಕ್ಲಾಸಿಫೈ ಮಾಡ್ಬೋದು, ನೋಟಿಫಿಕೇಶನ್ ಮಾಡ್ಬೋದು, ದಟ್ ಈಸ್ ಕಂಪ್ಲೀಟ್ಲಿ ಅಲ್ಟ್ರಾ ವೈರ್ಸ್, ಇಟ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಕ್ವಶನ್ ಮಾಡಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ಕೆಲವೊಂದು ಇದೆ, ಕೆಲವೊಂದು ಬೇರೆ ಬೇರೆ ಪೆಟಿಷನ್ ಇದೆ. ಎಂಟೈರ್ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ 1967 ಇದು ಕೂಡ ಇದು ಕಂಪ್ಲೀಟ್ ಆಗಿ ಇನ್ವ್ಯಾಲಿಡ್. ಇಟ್ ಡಸ್ ನಾಟ್ ಹ್ಯಾವ್ ಎನಿ ಫೋರ್ಸ್ ಆಫ್ ಲಾ. ಯಾಕೆಂದ್ರೆ ಸರಿಯಾಗಿ ಯಾವ ಕ್ಲಾಸಿಫಿಕೇಶನ್ ಅಲ್ಲಿ ಅನ್ಲಾಫುಲ್ ಆಕ್ಟಿವಿಟಿ ಅಂತ ಹೇಳ್ಬೋದು ಅದನ್ನ ಸರಿಯಾಗಿ ಡಿಫೈನ್ ಮಾಡಿಲ್ಲ ಹೇಳುವಂಥದ್ದು. ಅದು ಹಲವರ ವಾದ, ಬಹಳಷ್ಟು ಜನ ವಾದ ಮಾಡ್ತಾರೆ. ಸರಿಯಾಗಿ ಈಗ ನಾನು ಡೆಫಿನಿಷನ್ ತೋರಿಸ್ತೇನೆ ನಿಮ್ಗೆ, ಆ ಆಕ್ಟಿನ ಡೆಫಿನಿಷನ್ ತೋರಿಸ್ತೇನೆ. ಕೆಲವೊಂದು ಆ ಒಂದು ಯಾವ ಡೆಫಿನಿಷನ್ ಇದೆ which is defining what is an unlawful activity, who is a terrorist ಹೇಳುವಂಥದ್ದನ್ನ. ಈಗ ಸೆಂಟ್ರಲ್ ಗವರ್ಮೆಂಟ್ ಇಫ್ ಇಟ್ ಫಾರ್ಮ್ಸ್ an opinion that this is a terrorist organization then it can notify. ಸೊ ಅದಕ್ಕೆ ಏನು ಒಂದು ಪ್ರಾಪರ್ ಆಗಿ ಒಂದು ಕ್ಲಾಸಿಫಿಕೇಶನ್ ಇಲ್ಲ, ಕೆಲವೊಂದು ಗೈಡ್ಲೈನ್ಸ್ ಇಲ್ಲ. ಅಫ್ಕೋರ್ಸ್ ರೂಲ್ಸ್ ಆರ್ ದೇರ್, ಬಟ್ ಇಟ್ಸ್ ಜಸ್ಟ್ ಆನ್ ದಿ ಸೋಲ್ ಕ್ರೈಟೀರಿಯಾ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್ಸ್ ಡಿಸಿಷನ್. ಸೆಂಟ್ರಲ್ ಗವರ್ಮೆಂಟ್ ಡಿಸೈಡ್ ಮಾಡಿದ್ರೆ ಅದು ಇಟ್ ಕ್ಯಾನ್ ಕ್ಲಾಸಿಫೈ ದೆಮ್ ಆಸ್ or it can ban them under ಫಸ್ಟ್ ಶೆಡ್ಯೂಲ್ ಆಫ್ UAPA. ಹಾಗೆ ಈಗ ನಾವು ಈ ಒಂದು ಸಬ್ಜೆಕ್ಟ್ನ ಟಾಪಿಕ್ ಏನು, ಸ್ಯಾಂಕ್ಷನ್. ಸೆಂಟ್ರಲ್ ಗವರ್ಮೆಂಟ್ ಪರ್ಮಿಷನ್ ಕೊಟ್ಟರೆ ಮಾತ್ರ, ಇಫ್ ಇಟ್ ಗಿವ್ ಸ್ಯಾಂಕ್ಷನ್ ಓನ್ಲಿ ದೆನ್ ದ ಕೋರ್ಟ್ಸ್ ಕ್ಯಾನ್ ಟೇಕ್ ಕಾಗ್ನಿಸೆನ್ಸ್. ಇಲ್ಲಾಂದ್ರೆ ಕಾಗ್ನಿಸೆನ್ಸ್ ತಗೊಳ್ಳಿಕ್ಕೆ ಆಗೋದಿಲ್ಲ ಕೋರ್ಟ್ಗೆ. ಸೊ ಹಾಗೆ ಮಾಡಿರುವಂಥ ಪ್ರೊಸೀಜರ್ ಕೂಡ ವಾಯ್ಡ್ ಆಗುತ್ತೆ ಹೇಳುವಂಥದ್ದು ಈ ಆ್ಯಕ್ಟ್ ಇದೆ. ಅದೇ ರೀತಿ ಕೆಲವೊಂದು ಕೇಸ್ ಲಾಸ್ಗಳು ಕೂಡ ಅದನ್ನೇ ಹೇಳಿವೆ. ಸೊ ಅದನ್ನು ನಾವು ಈಗ ನೋಡ್ತಾ ಹೋಗೋಣ. ನೋಡಿ, ಇದು ಇತ್ತೀಚೆಗೆ ಈ UAPA ಒಂದು ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಂತ ಏನಿದೆ ಅದರದ್ದು ಪ್ರಾವಿಷನ್ ಎಲ್ಲೆಲ್ಲಿ ಇನ್ವೋಕ್ ಮಾಡಿದ್ದಾರೆ ರೀಸೆಂಟ್ ಆಗಿ ಅಂತ ನಾವು ನೋಡುವಂಥದ್ದು. ಹಲವಾರು ಇದರಲ್ಲಿ ನಾವು ನೋಡಿದ್ದೇವೆ. ಆದರೆ ತುಂಬ ವೆರಿ ಪಾಪ್ಯುಲರ್ ಇನ್ಸ್ಟೆನ್ಸಸ್ ಅನ್ನು ನಾವು ಹೇಳೋದಾದ್ರೆ, ಇತ್ತೀಚೆಗೆ ಮ್ಯಾಂಗ್ಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಪ್ರಕರಣ ಆಯಿತು. ಒಂದು ಚಲಿಸುತ್ತಿರುವ ಒಂದು ಆಟೋದಲ್ಲಿ ಒಬ್ಬ ಈ ಮೊಹಮ್ಮದ್ ಶಾರಿಕ್ ಹೇಳುವಂತಹ ವ್ಯಕ್ತಿ, ನೋಡಿ ಆಧಾರ್ ಕಾರ್ಡ್ ಇಲ್ಲಿ ದಿಸ್ ಇಸ್ ಅ ವೆರಿ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಇಫ್ ಯು ಹ್ಯಾವ್ ಲಾಸ್ಟ್ ಯುವರ್ ಆಧಾರ್ ಕಾರ್ಡನ್ನು ಕಳ್ಕೊಂಡಿದ್ದೀರಿ. ಇದರಲ್ಲಿ ಒಬ್ಬ ಪ್ರೇಮ್ ರಾಜ್ ಹೇಳುವಂಥ ಒಬ್ಬ ವ್ಯಕ್ತಿ ಇದ್ದ, ಯಾವುದೋ ಊರಿನವನು. ಅವನು ತನ್ನ ಆಧಾರ್ ಕಾರ್ಡ್ ಕಳ್ಕೊಂಡಿದ್ದ. ಆ ಆಧಾರ್ ಕಾರ್ಡ್ ಕಳ್ಕೊಂಡಾಗ he had not complained, but that Aadhaar card was misused by this person in his name. ಇವನು ತಾನು ಪ್ರೇಮ್ರಾಜ್ ಅಂತ ಹೇಳ್ಕೊಂಡು something he was about to going to create some terror in the city of Mangalore, but while traveling in auto rickshaw due to some hump ಕಾರಣದಿಂದ accidentally the cooker it blast ಆಯಿತು. ಸೊ ಈಗ ಈ ವ್ಯಕ್ತಿನ UAPA ಅಲ್ಲಿ ಬುಕ್ ಮಾಡಿದ್ದಾರೆ. ಸೊ ಇದು ಒಂದು ಇನ್ಸ್ಟೆನ್ಸ್, ಟೆರರಿಸಮ್, ಆಕ್ಟ್ ಆಫ್ ಟೆರರ್. ಅದಕ್ಕೆ ಏನು ಪನಿಷ್ಮೆಂಟಲ್ಲಿ ಮಿನಿಮಮ್ ಪನಿಷ್ಮೆಂಟ್ 5 years ಅಂತ ಕೆಲವೊಂದಕ್ಕೆ ಇದೆ. ಡೆತ್ ಆದರೆ ಎಷ್ಟು, ಇಂಜುರಿ ಆದರೆ ಮಿನಿಮಮ್. ನಾವು ಈಗ ಗ್ಯಾಂಗ್ ರೇಪಲ್ಲೆಲ್ಲ ನಾವು ನೋಡ್ತೇವೆ. ಇತ್ತೀಚೆಗೆ ಅದೆಲ್ಲ ಕೂಡ ಆ ಟ್ರೆಂಡ್ ಡೆವಲಪ್ ಆಗ್ತಾ ಇರುವಂಥದ್ದು. ಮಿನಿಮಮ್ ಇಷ್ಟು ಪನಿಷ್ಮೆಂಟ್ ಕೊಡಲೇಬೇಕು ಹೇಳುವಂಥದ್ದು. ಸೊ ಅದೇ ರೀತಿಯಲ್ಲಿ ಈ UAPAಯಲ್ಲೂ ಕೂಡ ಟೆರರಿಸಮ್ಗೆ, ಆಕ್ಟ್ ಆಫ್ ಟೆರರಿಸಮ್ಗೆ ಮಿನಿಮಮ್ ಇಷ್ಟು ಪನಿಷ್ಮೆಂಟ್ ಕೊಡಬೇಕು ಅಂತ ಹೇಳುವಂಥದ್ದು. ಇದು ಒಂದು ಕೇಸ್. ಇನ್ನು ಇದು ಡೆಲ್ಲಿ ರೈಟ್ಸ್ ಕೇಸ್. ಸೊ ಉಮರ್ ಖಾಲಿದ್ ಮೂವ್ಸ್ ಟ್ರಯಲ್ ಕೋರ್ಟ್ ಸೀಕಿಂಗ್ ಇಂಟರಿಮ್ ಬೇಲ್ ಇನ್ UAPA ಕೇಸ್ ಟು ಅಟೆಂಡ್ ಸಿಸ್ಟರ್ಸ್ ವೆಡ್ಡಿಂಗ್. ಸೊ ಇದೆಲ್ಲ ನೋಡಿ, ಡೆಲ್ಲಿ ರೈಟ್ಸ್ ಯಾವಾಗ 2020, 18, 19 ಎಲ್ಲ ಆಗಿರುವಂಥದ್ದು. ಭೀಮಾ ಕೋರೆಗಾಂವ್ ಕೇಸ್, ದೇ ಹ್ಯಾವ್ ಬಿನ್ ಅರೆಸ್ಟೆಡ್, ಆವಾಗಲೇ ಅರೆಸ್ಟ್ ಆಗಿರುವಂಥದ್ದು. ಈಗ ಗೌತಮ್ ನವಲಖ ಅಂತ ನಾವು ಕೇಳ್ತಿದ್ದೇವೆ, ಅವರು ಕೂಡ ಭೀಮಾ ಕೋರೆಗಾಂವ್ ಕೇಸಲ್ಲಿ ಅರೆಸ್ಟ್ ಆದವರು. ಈಗ ಪೊಲೀಸ್ ಕಸ್ಟಡಿ, ಜುಡಿಷಿಯಲ್ ಕಸ್ಟಡಿ,
ಬಿಟ್ಟು 167 ಅಲ್ಲಿ ಅದನ್ನ ಹೌಸ್ ಕಸ್ಟಡಿ ಕೂಡ ಅಂತ ನೀವು ಅಂದ್ಕೊಳ್ಬಹುದು. ಸೊ ಹಿ ಹ್ಯಾಸ್ ಬಿನ್ ಕೆಪ್ಟ್ ಅಂಡರ್ ಹೌಸ್ ಅರೆಸ್ಟ್. ಈ ಪರ್ಸನ್ ಅಲ್ಲ, ಗೌತಮ್ ನವಲಖ ಅಂತ. ಸೊ ಏನಾಗುತ್ತೆ, ಕೆಲವೊಂದು ಇಂಟೆಲೆಕ್ಚುಯಲ್ಸ್, ಅಕಾಡೆಮಿಷಿಯನ್ಸ್ ಹೂ ಆರ್ ಈಗ ಲೆಫ್ಟ್ ಟ್ರೆಂಡ್ ರೈಟಿಸ್ಟ್ ಇದಂತ ಇರ್ತಾರೆ. ಸೊ ಯಾವ ಗೌರ್ಮೆಂಟು ಆ ಒಂದು ಇದರಲ್ಲಿರುತ್ತೆ, ರೂಲಿಂಗ್ ಅಲ್ಲಿ ಇರುತ್ತೆ, ಕೆಲವೊಂದ್ಸಲ there is a chance that they may book a case under UAPA for these individuals. ಕೆಲವೊಂದ್ಸಲ ಹೀಗಾಗತ್ತೆ ಅಂತ ಬಹಳಷ್ಟು ಇನ್ಸ್ಟೆನ್ಸ್ಗಳು ಕೂಡ ಆಗಿವೆ. ಬಹಳಷ್ಟು ಪ್ರೊಫೆಸರ್ಸು, ಅಕಾಡೆಮಿಷಿಯನ್ಸ್, ಲೆಕ್ಚರರ್ಸ್, ಇಂಟೆಲೆಕ್ಚುಯಲ್ಸ್ ಇವರನ್ನೆಲ್ಲ ಕೂಡ UAPA ಅಲ್ಲಿ ಬುಕ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಸೊ ದೇ ಕೆನಾಟ್ ಇವನ್ ಗೆಟ್ ದಿ ಬೇಲ್ ಇಫ್ ಬುಕ್ಡ್ ಅಂಡರ್ UAPA. ಬೇಲ್ ಸಿಗೋದಿಲ್ಲ, ಆಂಟಿಸಿಪೇಟರಿ ಬೇಲ್ ಕೂಡ ಸಿಗೋದಿಲ್ಲ. ಸೊ ಇಂಟರಿಮ್ ಬೇಲಿಗೂ ಕೂಡ ಅಪ್ಲೈ ಮಾಡಿದ್ರು UAPA ಅಲ್ಲಿ. ಸೊ ದಿಸ್ ಇಸ್ ನ್ಯೂಸ್ ವಿಚ್ ಈಸ್ ಪ್ರಿವೇಲಿಂಗ್. ಈಗ ಇತ್ತೀಚೆಗೆ ನ್ಯೂಸ್ ಏನಾಗ್ತಾ ಇದೆ ಅದು ನಾವು ಕಾಣ್ತಾ ಇರುವಂಥದ್ದು. ಇನ್ನು ಇದು ಒಂದು ನೋಡಿ, ಆನಂದ್ ತೆಲ್ತುಂಬುಡೆ, ಬಾಂಬೆ ಹೈಕೋರ್ಟ್ ಗ್ರಾಂಟ್ಸ್ ಬೇಲ್ ಟು ಆನಂದ್ ತೆಲ್ತುಂಬುಡೆ ಬಟ್ ಸ್ಟೇಸ್ ಆರ್ಡರ್ ಫಾರ್ ಅ ವೀಕ್. ಈಗ ಕೆಲವೊಂದ್ರಲ್ಲಿ ಏನ್ ಹೇಳ್ತಾರೆ, ಹಲವಾರು ಆಕ್ಟ್ಗಳಲ್ಲಿ ಬುಕ್ ಆಗಿರುತ್ತೆ, IPC ಅಲ್ಲಿ ಇರತ್ತೆ, UAPA ಅಲ್ಲಿ ಇರತ್ತೆ, ಅಥವಾ ಆರ್ಮ್ಸ್ ಆಕ್ಟ್ ಅಲ್ಲಿ ಕೆಲವೊಂದ್ಸಲ. ಸೊ ಇವರಿಗೆ IPC ಅಲ್ಲೂ ಬುಕ್ ಆಗಿತ್ತು. ಸೊ ಕೆಲವೊಂದ್ಸಲ ಏನ್ ಹೇಳ್ತಾರೆ ಅಂದ್ರೆ UAPAದಲ್ಲಿ ಈ ಕೇಸ್ ಬರೋದಿಲ್ಲ, ಬೇರೆದ್ರಲ್ಲಿ ಅಂತ ಹಾಗೆ ಬೇಲ್ ಸಿಗತ್ತೆ. ಬಿಟ್ರಿ ಅಂಡರ್ UAPA ಅಲ್ಲೇ ಬೇಲ್ ಸಿಗುವಂಥದ್ದು ಬಹಳ ಕಷ್ಟ. ಓಕೆ, ಹಾಗೆ ಇನ್ನೊಂದು ಡಾಕ್ಟರ್ GN ಸಾಯಿಬಾಬಾ ಅಂತ ಒಬ್ಬರಿದ್ರು, ಅವ್ರದ್ದು ಅಕ್ವಿಟಲ್ ಆಗಿತ್ತು. ಅದನ್ನ ಈ ಹೈಯರ್ ಕೋರ್ಟ್ ಅಲ್ಲಿ ಅಕ್ವಿಟಲ್ ಆಗಿತ್ತು. ಬಟ್ ಲೇಟರ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಸಸ್ಪೆಂಡೆಡ್ ದಟ್ ಅಕ್ವಿಟಲ್ ಆರ್ಡರ್ ಏನಿದೆ, ಅಕ್ವಿಟಲ್ ಆರ್ಡರ್, ಅದನ್ನ ಮರ್ದಿನೇ ಸಸ್ಪೆಂಡ್ ಮಾಡ್ತು. ಓಕೆ, ಸೊ ಈ ತರ ಬಹಳಷ್ಟು ನಾವು ಈಗ ನ್ಯೂಸ್ಗಳನ್ನ ಕಾಣ್ಬೋದು ವಿಚ್ ಆರ್ ರಿಲೇಟಿಂಗ್ ಟು Unlawful Activities Prevention Act. People are being booked under UAPA Act and they are not able to get the bail, and even sometimes ಏನ್ ಹೇಳ್ತಾರೆ, ಸೀಕ್ರೆಟ್ ಆಗಿ ವಿಟ್ನೆಸ್ ಗಳನ್ನ ತಗೊಳ್ಬಹುದು ಅಂತ ಹೇಳ್ತಾರೆ. ಅವರಿಗೆ ದೇ ಮೇ ನಾಟ್, ದ ಗ್ರೌಂಡ್ಸ್ ಆಫ್ ಅರೆಸ್ಟ್ ಆಲ್ಸೋ ಮೇ ನಾಟ್ ಬಿ ಡಿಸ್ಕ್ಲೋಸ್ಡ್. ಇದೆಲ್ಲ ಟಾಡಾ ಬೋಟದಲ್ಲಿ ಇತ್ತು. ದೇ ಹ್ಯಾವ್ ಬಿನ್ ರಿಲ್ಯಾಕ್ಸ್ಡ್ ಟು ಅ ಸರ್ಟನ್ ಎಕ್ಸ್ಟೆಂಟ್ ಇನ್ UAPA, ಬಟ್ ಸ್ಟಿಲ್ ಬೇಲಿಗೆ ವೆನ್ ದೇ ಆರ್ ನಾಟ್ ಹ್ಯಾವಿಂಗ್, ಒಂದು ರೂಲ್ ಏನಿದೆ CRPC ಅಲ್ಲಿ, ಬೇಲ್ ಇಸ್ ದಿ ರೂಲ್, ಜೈಲ್ ಇಸ್ ಅನ್ ಎಕ್ಸೆಪ್ಷನ್ ಅಂತ ಇದೆ. ಆದ್ರೆ ಇದು ಉಲ್ಟಾ ಆಗತ್ತೆ, ಬೇಲ್ ಇಸ್ ಅನ್ ಎಕ್ಸೆಪ್ಷನ್, ಜೈಲ್ ಇಸ್ ದಿ ರೂಲ್ ಹೇಳುವಂತ ಆ ಒಂದು ಪ್ರೊಸೀಜರ್ ಅಲ್ಲಿ ನಾವು ಕಾಣುವಂಥದ್ದು. ಸೊ ಅದಕ್ಕೋಸ್ಕರ ವಾಟ್ಸ್ ದ ರ್ಯಾಷನಲ್ ಬಿಹೈಂಡ್ UAPA ನೋಡಿ, ಇಟ್ ಇಸ್ ಅನ್ ಆಂಟಿ ಟೆರರಿಸಮ್ ಸ್ಟ್ಯಾಟ್ಯೂಟ್. ಟೆರರಿಸಂ ವಿರುದ್ಧ ಹೋರಾಡಲಿಕ್ಕೆ, ಟೆರರಿಸಮ್ ಅಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರನ್ನ ಬುಕ್ ಮಾಡಲಿಕ್ಕೆ, ಅವರಿಗೆ ಪನಿಷ್ಮೆಂಟ್, ಸೂಕ್ತವಾದ ಪನಿಷ್ಮೆಂಟ್ ಕೊಡ್ಲಿಕ್ಕೆ, ಹಾಗೆ ತಪ್ಸ್ಕೊಂಡು ಹೋಗದೆ ಇರ್ಲಿಕ್ಕೆ, ಟ್ಯಾಂಪರ್ ಮಾಡದೆ ಇರ್ಲಿಕ್ಕೆ, ಅವರ ಒಂದು ನಾನು ಈಗ ಹೇಳ್ದಲ್ಲ ನೋಡಿ, ಇವರ ವಿರುದ್ಧ ಒಂದು ಡೆಲ್ಲಿ ರೈಟ್ಸ್, ಉಮರ್ ಖಲೀದ್ ಅಂತ, he had moved for an interim bail. So the opposite party is the NIA, National Investigating Agency ಅಂತ ಇದೆ. ಸೊ ಅದು ವಾಟ್ ರೀಸನ್ ಡಿಡ್ ಇಟ್ ಗಿವ್ ಫಾರ್ ಅಪೋಸಿಂಗ್ ದ ಇಂಟರಿಮ್ ಬೇಲ್? 2 ವಾರ ಕೂಡ ಇಟ್ ಡಿಡ್ ನಾಟ್, ಇಟ್ ಸೆಡ್ ದಟ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನ್ ಹೇಳ್ತು ಅಂದ್ರೆ, ಇಫ್ ಹಿ ಇಸ್ ರಿಲೀಸ್ಡ್ ಅಗೇನ್ ಹಿ ಮೇಸ್ ಸ್ಪ್ರೆಡ್ ಸಮ್ ಹೇಟ್ ಸ್ಪೀಚ್ ಥ್ರೂ ಸೋಷಿಯಲ್ ಮೀಡಿಯಾ, ಅದನ್ನ ಸರ್ಕ್ಯುಲೇಟ್ ಮಾಡ್ಬೋದು. ಸೊ ಇಂಟ್ರಿಮ್ ಬೇಲಲ್ಲೂ ಕೂಡ ಬಿಡಬೇಡಿ ಹೇಳುವಂತ, 2 ವಾರಕ್ಕೂ ಬಿಡಬೇಡಿ ಹೇಳುವಂತ ಸ್ಟ್ರಾಂಗ್ ಅಪೋಸಿಷನ್ ತಂತು. ಸೊ ಇದನ್ನ ಡಿಸ್ಮಿಸ್ ಮಾಡ್ಬೋದು, ಆದ್ರೆ ಸೊ ದ್ಯಾಟ್ ಈಸ್ ದಿ ಕೈಂಡ್ ಆಫ್ ಥ್ರೆಟ್ ಹೇಳೋಕ್ಕಿಂತ ದ್ಯಾಟ್ ಇಸ್ ದಿ ಕೈಂಡ್ ಆಫ್ ಪ್ರೊಟೆಕ್ಷನ್ ವಿಚ್ ಈಸ್ ಅವೈಲೇಬಲ್ ಫಾರ್ ದಿ ಗವರ್ಮೆಂಟ್ ಆ್ಯಂಡ್ ಫಾರ್ ಟೆರರಿಸ್ಟ್ or those persons who have been booked under UAPA. They are not getting any kind of bail in these kind of serious circumstances. Okay, so idradde nodi upgraded version of TADA andre Terrorist and Disruptive Activities Prevention Act of 1987. ಈಗ ನಾವು ಮುಂಬೈ ಬ್ಲಾಸ್ಟ್ ನೋಡಿದ್ವಿ 1993 ಅಲ್ಲಿ, ಅದರಲ್ಲೂ ಕೂಡ ಟಾಡಾದಲ್ಲಿ ಇನ್ವೋಕ್ ಮಾಡ್ತಿದ್ರು. ಹಾಗೆ ಪೋಟಾ, ಈ ಗುಜರಾತ್ ಈ ಟ್ರೈನ್ ಕೇಸ್ ಬರ್ನಿಂಗ್ ಅಲ್ಲಿ ಆಗ ಕೂಡ ಪೋಟಾ ಯೂಸ್ ಟು ಬಿ ದೇರ್. ಪೋಟಾ, Prevention of Terrorism Act of 2002. So it gained particular prominence in the year 2008 to 2012 after 26/11 Mumbai terror attacks. ಮುಂಬೈ ಏನು ಈಗ ರೀಸೆಂಟ್ ಮುಂಬೈಯಲ್ಲಿ ಅಟ್ಯಾಕ್ ಆಯಿತು, ಆವಾಗ ಈ ನಮ್ಮ UAPA ಅದಕ್ಕೆ ಜಾಸ್ತಿ ಮಹತ್ವ ಬಂತು. It is enacted to maintain sovereignty and integrity of the India. ಅದಕ್ಕೋಸ್ಕರ ಮಾಡ್ತಾ ಇರುವಂಥದ್ದು.
ಮತ್ತೆ ಇದರಿಂದ ಏನಾಯ್ತು ಅಂದ್ರೆ ನೋಡಿ, ಇಟ್ ಇನ್ಕ್ರೀಸ್ ಪವರ್ಸ್ ಆಫ್ ಸರ್ಚ್, ಸೀಜರ್ ಅಂಡ್ ಡಿಟೆನ್ಷನ್. ಈಗ ನಾವು ಪ್ರಿವೆಂಟಿವ್ ಡಿಟೆನ್ಷನ್ ಲಾ ಕೂಡ ಅದ್ರ ಬಗ್ಗೆ ತುಂಬಾ ಒಂದು ಒಪೋಸಿಷನ್ ಇದೆ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಒಂದು ಗ್ರೌಂಡ್ಸ್ ಇರಬೇಕು ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂತ. ಈ ಮೀಸಾ ಅಂತ ಒಂದು ಕಾಯ್ದೆ ಇತ್ತು, ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್ ಅಂತ. ಸೊ ಈ ವ್ಯಕ್ತಿ ತಪ್ಪು ಮಾಡ್ಬೋದು ಹೇಳೋದಕ್ಕೆ, ಅವರನ್ನು ಪ್ರಿವೆಂಟ್ ಮಾಡಬೇಕು ಹೇಳೋದಕ್ಕೆ ಸಮ್ ಪೀಪಲ್ ವೇರ್ ಡಿಟೈನ್ಡ್ ಫಾರ್ till 2 years, 2 ವರ್ಷ ತನಕ ವಿತೌಟ್ ಎನಿ ಆಫೆನ್ಸ್ ಬೀಯಿಂಗ್ ಕಮಿಟೆಡ್, ಜಸ್ಟ್ ಟು ಪ್ರಿವೆಂಟ್ ದೆಮ್, ಅವರನ್ನ ಪ್ರಿವೆಂಟ್ ಮಾಡಲಿಕ್ಕೆ ದೇ ವೇರ್ ಬೀಯಿಂಗ್ ಡಿಟೈನ್. ಸೊ ಈ ಥರ ಈ ಪ್ರಿವೆಂಟಿವ್ ಡಿಟೆನ್ಷನ್ ಲಾಸ್ ಅಥವಾ ಆಂಟಿ ಟೆರರಿಸಮ್ ಲಾಸ್, ದೇ ಕಮ್ ಅಂಡರ್ ಅ ವೆರಿ ಸ್ಟ್ರಿಕ್ಟ್ ರೇಡಾರ್ ಆಫ್ ದ ಫ್ರೀಡಮ್. ಈ ರೈಟ್ ಟು ಫ್ರೀಡಮ್ ಆಕ್ಟಿವಿಸ್ಟ್ ಯಾರಿದ್ದಾರೆ ಅವರ ಸ್ಟ್ರಿಕ್ಟ್ ಸ್ಕ್ರೂಟಿನಿಗೆ ಈ ಆಕ್ಟ್ಗಳೆಲ್ಲ ಬರ್ತವೆ. ಹಾಗೆ ಸಮ್ ಹ್ಯಾವ್ ಬಿನ್ ಹೆಲ್ಡ್ ಟು ಬಿ ಅನ್ಕಾನ್ಸ್ಟಿಟ್ಯೂಷನಲ್ ಆಸ್ ವೆಲ್, ಕೆಲವೊಂದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತಾನು ಕೂಡ ಹೇಳಿದ್ದಾರೆ, ಕೆಲವೊಂದು ಫಾರ್ ದಿ ವೆರಿ ಸೇಕ್ ಆಫ್ ಸೆಕ್ಯೂರಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದಿ ಇಂಡಿಯಾ, ಸಾವರ್ನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದಿ ಇಂಡಿಯಾ, ಅದಕ್ಕೋಸ್ಕರ ಇಂಥ ಸ್ಟ್ರಿಕ್ಟ್ ರೂಲ್ಸ್ ಬೇಕೇ ಬೇಕು ಹೇಳುವಂಥದ್ದು ಇನ್ನೂ ಹಲವರ ಅಭಿಪ್ರಾಯ. ಓಕೆ, ಸೊ ಇದರಲ್ಲಿ ಈಗ ನಾವು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಅಥವಾ ಫಾರಿನ್ ಕರೆನ್ಸಿ ರೆಗ್ಯುಲೇಷನ್ ಆಕ್ಟ್ ಅಲ್ಲಿ ಇರಲಿ ಅಥವಾ ಫೆಮಾ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್, ಇದರಲ್ಲೆಲ್ಲ ಒಂದು ಮೇನ್ ಅಥಾರಿಟಿ ಯಾವುದು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಅದೇ ರೀತಿಯಲ್ಲಿ ಇಲ್ಲಿ UAPಯಲ್ಲಿ ಯಾವುದು ಇಂಪಾರ್ಟೆಂಟ್ ಅಥಾರಿಟಿ ಅಂದರೆ ಇಟ್ ಈಸ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, NIA ಅಂತ ನಾವು ಹೇಳುವಂಥದ್ದು. ಸೊ ಇಟ್ ಇಸ್ ಎ ಸೆಂಟ್ರಲ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಟಾಸ್ಕ್ ಟು ಡೀಲ್ ವಿತ್ ಇನ್ಸ್ಟೆನ್ಸಸ್ ಆಫ್ ಟೆರರಿಸಮ್ ಇನ್ ಇಂಡಿಯಾ. ಟೆರರಿಸಮ್ ಅನ್ನ ಡೀಲ್ ಮಾಡಲಿಕ್ಕೆ ಇರುವಂತಹ ಒಂದು ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ಹಾಗೆ ಇದದ್ದು ರೀಸನ್ ನೋಡಿ, ಪರ್ಸೆಂಟ್ ಟು ದಿ acceptance by government of a unanimous recommendation of the Committee on National Integration and Regionalism. ಒಂದು ಕಮಿಟಿ ಇದೆ, ನ್ಯಾಷನಲ್ ಇಂಟಿಗ್ರೇಷನ್ ಅಂಡ್ ರೀಜನಲಿಸಮ್ ಅಂತ. ಸೊ ಅದರದ್ದು ಯುನಾನಿಮಸ್ ರೆಕಮೆಂಡೇಶನ್ ಅಂದ್ರೆ ಯಾಕೆಂದ್ರೆ ಇವೆಲ್ಲ ಆಕ್ಟ್ಗಳು ಯಾವ್ಯಾವಾಗ ಆಗತ್ತೆ, ಯಾವಾಗ ದೇರ್ ವಾಸ್ ಅನ್ ಆಕ್ಟ್ ಆಫ್ ಟೆರರಿಸಮ್, ಮೇ ಬಿ ನ್ಯಾಷನಲಿ ಆರ್ ಮೇ ಬಿ ಇಂಟರ್ನ್ಯಾಷನಲಿ. ಸೊ ಅಂತ ಸಂದರ್ಭದಲ್ಲಿ ಒಂದು ರೆಕಮೆಂಡೇಶನ್ ಆಗಿರೋ ಕಾರಣಕ್ಕೋಸ್ಕರ appointed by National Integration Council, the Constitution 6th Amendment 1963 was enacted, empowering Parliament to impose by law reasonable restrictions in the interest of the sovereignty and integrity of India. So ಈ ಒಂದು ಕಾರಣಕ್ಕೆ ಒಂದು ಫಂಡಮೆಂಟಲ್ ರೈಟ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಅನ್ನ ಮಾಡಬಹುದು ಹೇಳುವಂತಹ ರೆಕಮೆಂಡೇಶನ್ ಅನ್ನ ಈ ಒಂದು ನ್ಯಾಷನಲ್ ಇಂಟಿಗ್ರೇಷನ್ ಕೌನ್ಸಿಲ್ ಇಂದ ಅಪಾಯಿಂಟ್ ಆಗಿರುವಂತಹ ಕಮಿಟಿ ಆನ್ ನ್ಯಾಷನಲ್ ಇಂಟಿಗ್ರೇಷನ್ ಅಂಡ್ ರೀಜನಲಿಸಮ್ ಅವರ ಮುಖಾಂತರ ಈ ಒಂದು ಅಪ್ರೂವಲ್ ಸಿಕ್ತು, ಗವರ್ಮೆಂಟ್ ಎನಾಕ್ಟ್ ಮಾಡ್ಬೋದು ಅಂತ. ಸೊ ಯಾವ್ದಾದಕ್ಕೆ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಮಾಡ್ಬೋದು ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ರೈಟ್ ಟು ಅಸೆಂಬಲ್ ಪೀಸಬಲಿ ಅಂಡ್ ವಿತೌಟ್ ಆರ್ಮ್ಸ್ ಅಂಡ್ ರೈಟ್ ಟು ಫಾರ್ಮ್ ಅಸೋಸಿಯೇಷನ್ಸ್ ಆರ್ ಯೂನಿಯನ್ಸ್. ಸೊ ಇದಕ್ಕೆ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಇವೆಲ್ಲ ಮಾಡಬಾರ್ದು ಹೇಳುವಂಥದ್ದಕ್ಕೆ ಅದರ ಎಫೆಕ್ಟ್ ಏನಾಗಿದೆ, ಈಗ ಟೆರರಿಸ್ಟ್ ಆರ್ಗನೈಸೇಷನ್ಸ್, ಟೆರರಿಸ್ಟ್ಸ್, ಅನ್ಲಾಫುಲ್ ಆಕ್ಟಿವಿಟೀಸ್ ಹೇಳುವಂತಹ ಅಥವಾ ಅನ್ಲಾಫುಲ್ ಆರ್ಗನೈಸೇಷನ್ಸ್ ಹೇಳುವಂತಹ ಎಲ್ಲ ಒಂದು ದೇರ್ ಆರ್ ಸರ್ಟನ್ ಆರ್ಗನೈಸೇಷನ್ಸ್ ವಿಚ್ ಆರ್ ಇನ್ ಫಸ್ಟ್ ಶೆಡ್ಯೂಲ್ ಅಂಡ್ ಫೋರ್ತ್ ಶೆಡ್ಯೂಲ್ ಇನ್ UAPA ವೇರ್ ವಿ ಕ್ಯಾನ್ ಸಿ ದಟ್ ದೇ ಹ್ಯಾವ್ ಬಿನ್ ಬ್ಯಾನ್ಡ್. ಮತ್ತೆ ಈ ಟೆರರಿಸಮ್ ಫಂಡಿಂಗ್ ಅಂತ ಹೇಳ್ತಾರೆ, ಟೆರರಿಸಮ್ ಫೈನಾನ್ಸಿಂಗ್ ಅಂತ. ಈಗ ಟೆರರಿಸಮ್ ಆಕ್ಟಿವಿಟೀಸ್ ಮಾಡಲಿಕ್ಕೆ ಫಂಡ್ಸ್ ಬೇಕು, ಆ ಫಂಡ್ಸ್ ಅನ್ನ ಕೂಡ ರೆಗ್ಯುಲೇಟ್ ಮಾಡುವಂಥದ್ದು ಅಥವಾ ಅದನ್ನ ಕಾನ್ಫಿಸ್ಕೇಟ್ ಮಾಡುವಂಥದ್ದು, ಆ ಪವರ್ ಕೂಡ ಈ UAPಯಲ್ಲಿ ಇರುವಂಥದ್ದು. ನೋಡಿ ಇಲ್ಲಿ ಕಾಣ್ತಾ ಇರುವಂಥದ್ದು, ಇದು ನಾವು ನಮ್ಮ ಗವರ್ಮೆಂಟ್ ವೆಬ್ಸೈಟ್ ಅಲ್ಲಿ ಹೋಗಿ ಸಿಗತ್ತೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಲ್ಲಿ ಪ್ರತಿಯೊಂದು ನೋಟಿಫಿಕೇಶನ್ ಮುಖಾಂತರ ಇವೆಲ್ಲ ಆಗಬೇಕು. ಆ ನೋಟಿಫಿಕೇಶನ್ ಕೂಡ ಇರುತ್ತೆ. ಯು ಕ್ಯಾನ್ ಹ್ಯಾವ್ ಗೋ ಅಂಡ್ ಹ್ಯಾವ್ ಅ ಲುಕ್ ಅಬೌಟ್ ಆಲ್ ದೀಸ್ ಕೈಂಡ್ ಆಫ್ ಆಕ್ಟಿವಿಟೀಸ್. ಓಕೆ, ಯಾವ್ಯಾವ ಟೆರರಿಸ್ಟ್ ಹೆಸರು ಸಹ ಕೊಟ್ಟಿರ್ತಾರೆ, ಯಾವ್ಯಾವ ಆರ್ಗನೈಸೇಷನ್ನು. ಈಗ ಕೆಲವೊಂದ್ಸಲ ನಾವು ನೋಡಿದಾಗ ಈ CSಗೆ ಅವ್ರಿಗೂ ಕೂಡ ಗೈಡ್ಲೈನ್ಸ್ ಇರುತ್ತೆ, ಯಾವುದು ಬ್ಯಾಂಡ್ ಆರ್ಗನೈಸೇಷನ್ಸ್ ಇರುತ್ತೆ ಅವರಿಂದ ಏನಾದರೂ ಚಟುವಟಿಕೆಗಳು ಆಗಿದ್ದು ಕಂಡು ಬಂದಲ್ಲಿ they have to immediately report it to the government, immediately report it to the respective authorities ಹೇಳುವಂತಹ ಒಂದು ರೂಲ್ಸ್ ಅನ್ನ ಕೂಡ ಹಲವಾರು ಪ್ರೊಫೆಷನಲ್ಸ್ಗೆ ಕೂಡ ಮಾಡಿದ್ದಾರೆ. ಸೊ ಇದು ನೋಡಿ ಇಲ್ಲಿ ಕಾಣ್ತಾ ಇರುವಂಥದ್ದು ದ ನಂಬರ್ ಆಫ್ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಲಿಸ್ಟ್, the number of terrorist organizations listed in the first schedule of the Unlawful Activities Prevention Act of 1967 in the country is ನೋಡಿ 42 ಆರ್ಗನೈಸೇಷನ್ ಅನ್ನ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಬ್ಯಾನ್ ಮಾಡಿದ್ದಾರೆ.
ಯಾವ್ದಂತ ಗೊತ್ತಾಗ್ತದೆ. ಈಗ ನಿಮ್ಗೆ ಬೆಸ್ಟ್ ಅಂತ ನೆನಪಿರ್ಬೋದು LTT, ಲಿಬರೇಷನ್ ಆಫ್ ತಮಿಳ್ ಟೈಗರ್ಸ್ ಈಲಂ ಅಂತ, ಅಥವಾ ಈ ಅಲ್ ಖೈದಾ, ಈಗ ಇತ್ತೀಚೆಗೆ PFI. ನೋಡಿ, ಸೆಂಟ್ರಲ್ ಗವರ್ಮೆಂಟ್ ಒಂದು ನೋಟಿಫಿಕೇಶನ್ ಮಾಡುತ್ತೆ. ಸೊ ಅದು ಟೆಂಪರರಿ. ಅದನ್ನ ಕನ್ಫರ್ಮ್ ಮಾಡುವಂಥದ್ದು ಟ್ರಿಬ್ಯುನಲ್, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಟ್ರಿಬ್ಯುನಲ್ ಅಂತ ಇರುತ್ತೆ. ಇಟ್ ಹ್ಯಾಸ್ ಟು ಆಕ್ಚುಲಿ ಪ್ರಾಪರ್ಲಿ ಸ್ಕ್ರೂಟಿನೈಸ್ ವಾಟ್ ಎವರ್, ಇಟ್ ಹ್ಯಾಸ್ ಟು ಹಿಯರ್ ಬೋತ್ ದಿ ಪಾರ್ಟೀಸ್ ಆ್ಯಂಡ್ ದೆನ್ ಅದು ಫೈನಲೈಸ್ ಮಾಡುತ್ತೆ. ಇಟ್ ಬಿಕಮ್ಸ್ ಟೆಂಪರರಿ, ದ ಬ್ಯಾನ್ ಬಿಕಮ್ಸ್ ಟೆಂಪರರಿ. ಓಕೆ, ಸೊ ಇಲ್ಲಿ ನಾವು ಎರಡು ಆಕ್ಟಿವಿಟೀಸ್ಗಳನ್ನ ಕಾಣ್ಬೋದು. ಒಂದು, ಸೆಂಟ್ರಲ್ ಗವರ್ಮೆಂಟ್ ಇನಿಷಿಯಲಿ ನೋಟಿಫಿಕೇಶನ್ ಮಾಡುವಂಥದ್ದು, ಆ ನೋಟಿಫಿಕೇಶನ್ ಅನ್ನ ಫೈನಲೈಸ್ ಮಾಡುವಂಥದ್ದು ಟ್ರಿಬ್ಯುನಲ್ ಮಾಡುತ್ತೆ. ಸೊ PFI ಈಗ ಟೆಂಪರರಿ. PFI ಈಗ ಟೆಂಪರರಿ ಆಗಿ ಬ್ಯಾನ್ ಆಗಿದೆ. ನೌ ಇಟ್ ಹ್ಯಾಸ್ ಟು ಬಿ ಸೀನ್ ಬೈ ದಿ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಟ್ರಿಬ್ಯುನಲ್. ಓಕೆ, ಸೊ 42 ಆರ್ಗನೈಸೇಷನ್ಸ್ಗಳನ್ನು ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಅದನ್ನ ನೋಟ್ ಮಾಡಿದೆ. ಹಾಗೆ ದ ನಂಬರ್ ಆಫ್ ಆರ್ಗನೈಸೇಷನ್ ಡಿಕ್ಲೇರ್ಡ್ ಆಸ್ ಅನ್ಲಾಫುಲ್ ಅಸೋಸಿಯೇಷನ್ಸ್. ಅನ್ಲಾಫುಲ್ ಅಸೋಸಿಯೇಷನ್ಸ್ ಅಂದ್ರೆ ಬೇರೆ, ಟೆರರಿಸ್ಟ್ ಆರ್ಗನೈಸೇಷನ್ ಅಂದ್ರೆ ಬೇರೆ. ಸೊ ಅದರಲ್ಲಿ 13 ಅಸೋಸಿಯೇಷನ್ಗಳನ್ನ ಅನ್ಲಾಫುಲ್ ಅಸೋಸಿಯೇಷನ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಹಾಗೆ ಇಂಡಿವಿಜುವಲ್ಸ್ ಗಳನ್ನ ಕೂಡ ಬ್ಯಾನ್ ಮಾಡ್ತಾರೆ. ಸೊ 31 ಇಂಡಿವಿಜುವಲ್ಸ್ ಹ್ಯಾವ್ ಬಿನ್ ಲಿಸ್ಟೆಡ್ ಆಸ್ ಟೆರರಿಸ್ಟ್ ಅಂಡರ್ ಶೆಡ್ಯೂಲ್ 4. ನಾವು ಹಾಗಾದ್ರೆ 3 ತರ ಕಾಣ್ಬೋದು. ಒಂದು ಟೆರರಿಸ್ಟ್ ಆರ್ಗನೈಸೇಷನ್, ಒಂದು ಅನ್ಲಾಫುಲ್ ಆರ್ಗನೈಸೇಷನ್ಸ್, ಹಾಗೆ ಇಂಡಿವಿಜುವಲ್ಸ್ ಅವರನ್ನ ಟೆರರಿಸ್ಟ್ ಅಂತ ಲಿಸ್ಟ್ ಮಾಡುವಂಥದ್ದು. ಸೊ ಈ ಇಂಡಿವಿಜುವಲ್ಸ್ ನ ಟೆರರಿಸ್ಟ್ ಅಂತ ಲಿಸ್ಟ್ ಮಾಡುವಂಥದ್ದು ದಿಸ್ ಕೇಮ್ ಇನ್ ಟು ಫೋರ್ಸ್ ಆನ್ 2019 ಮಾಡಿದ್ದು. ಸೊ ಅದನ್ನು ಕೂಡ ಈಗ ಚಾಲೆಂಜ್ ಆಗ್ತಾ ಇದೆ. ಇಂಡಿವಿಜುವಲ್ಸ್ ಅನ್ನ ಹೇಗೆ ನೀವು ಯಾವ ರೀತಿಯಲ್ಲಿ, ಈಸ್ ದರ್ ಎನಿ ಕ್ರೈಟೀರಿಯಾ, ಈಸ್ ದರ್ ಎನಿ ಪರ್ಟಿಕ್ಯುಲರ್ ಸೆಟ್ ಆಫ್ ಗೈಡ್ಲೈನ್ಸ್ ಟು ಡಿಟರ್ಮೈನ್ ವೆದರ್ ದಿಸ್ ಪರ್ಸನ್ ಈಸ್ ಟೆರರಿಸ್ಟ್. ಇದ್ರೆ ಯಾರನ್ನ ಬೇಕಾದ್ರೆ ಇಂಡಿವಿಜುವಲ್ ಅನ್ನ ಟೆರರಿಸ್ಟ್ ಅಂತ ಲಿಸ್ಟ್ ಮಾಡಿಬಿಡ್ಬೋದು. ಫಾರ್ ಹ್ಯಾವಿಂಗ್ ಹೇಟ್ ಸ್ಪೀಚ್ ಮಾಡಿದ್ದಕ್ಕೆ, ಅಥವಾ ಶೋಯಿಂಗ್ ಸಮ್ ಡಿಸ್ಕಂಟೆಂಟ್ ಟುವರ್ಡ್ಸ್ ದಿ ಗವರ್ಮೆಂಟ್, ಯಾರನ್ನ ಬೇಕಾದ್ರೂ ಮಾಡ್ಬೋದು. ಸೊ ಇಟ್ಸ್ ಅ ವೆರಿ ಸೀರಿಯಸ್ ಕೈಂಡ್ ಆಫ್ ಇಶ್ಯೂ ವಿತ್ ರೆಸ್ಪೆಕ್ಟ್ ಟು ದಿ freedom of speech and expression. Law enforcement agencies of the center and states keep continuous watch on the activities of all such organizations or individuals and take action against them as per the law. Okay. ಇಲ್ಲಿ ಏನು ಕೊಟ್ಟಿದ್ದಾರೆ, ಯಾಕೆ ಇಂಡಿವಿಜುವಲ್ಸ್ ಅನ್ನ ಡೆಸಿಗ್ನೇಷನ್ ಆಫ್ ಇಂಡಿವಿಜುವಲ್ಸ್ ಆರ್ ಟೆರರಿಸ್ಟ್ ಅಂತ ಮಾಡಿದ್ದಾರೆ ಅಂತ ಆದ್ರೆ, ಯಾಕೆ ಅಂತ ಮಾಡಿದ್ದಾರೆ ಅಂದ್ರೆ, ಟು ರೆಡ್ಯೂಸಿಂಗ್ ದಿ ಚಾನ್ಸಸ್ ಆಫ್ ರೀಗ್ರೂಪಿಂಗ್ ಆಫ್ ದಿ ಲೀಡರ್ಸ್ ಆರ್ ಮೆಂಬರ್ಸ್ ಆಫ್ ದಿ ಬ್ಯಾಂಡ್ ಆರ್ಗನೈಸೇಷನ್ಸ್ ಅಂಡರ್ ಅದರ್ ನೇಮ್ಸ್. ಯಾಕೆಂದ್ರೆ ಒಂದು ಆರ್ಗನೈಸೇಷನ್ ಬ್ಯಾನ್ ಆಯ್ತು, ಹಾಗಂತ ಅದರ ಮೆಂಬರ್ಸ್ ಯಾರಿರ್ತಾರೆ ಅವರು ಹೊಸದಾಗಿ ಯಾವುದೋ ಗ್ರೂಪ್ ಮಾಡಿಕೊಂಡು ಹೊಸ ಹೆಸರಲ್ಲಿ ಇದೇ ರೀತಿ ಟೆರರಿಸಮ್, ಆಕ್ಟ್ ಆಫ್ ಟೆರರಿಸಮ್ ಅಥವಾ ಅನ್ಲಾಫುಲ್ ಆರ್ಗನೈಸೇಷನ್ ಮಾಡಿದ್ರೆ, ಸೊ ಅದನ್ನ ಇದು ಮಾಡ್ಲಿಕ್ಕೋಸ್ಕರ ಆ ಇಂಡಿವಿಜುವಲ್ ಕೂಡ ಟೆರರಿಸ್ಟ್ ಅಂತ ಒಂದು ಡೆಸಿಗ್ನೇಷನ್ ಕೊಡ್ಲಿಕ್ಕೆ 2019 ಆಕ್ಟ್ ಪ್ರಪೋಸಲ್ ಕೊಡ್ತು. ಓಕೆ, ಸೊ ಇದು ಒಂದು ರೀತಿಯ. ಹಾಗೆ 1967 ನಾವು ನೋಡಿದ್ವಿ. ಈಗ ಪ್ರಾವಿಷನ್ಸ್ ಆನ್ ಸ್ಯಾಂಕ್ಷನ್ ಅವಶ್ಯಕ, ಬಹಳ. ಈ ಒಂದು ಯಾವುದೇ ಒಂದು ಆಕ್ಟಿವಿಟಿ ಕ್ಯಾರಿ ಮಾಡಲಿಕ್ಕೆ, ಕೋರ್ಟ್ ಕಾಗ್ನಿಸೆನ್ಸ್ ತಗೊಳ್ಳಿಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಪರ್ಮಿಷನ್ ಇಸ್ ವೆರಿ ವೆರಿ ನೆಸೆಸರಿ. ಸೊ ನೋಡಿ, ಫಸ್ಟ್ ಆಫ್ ಆಲ್ ಅನ್ಲಾಫುಲ್ ಆಕ್ಟಿವಿಟಿ ಅಂದ್ರೆ ಏನಂತ ನೋಡೋಣ. ಸೆಕ್ಷನ್ 2(1)(o) ಆಫ್ UAPA ಆಕ್ಟ್, ಇಟ್ ಸೇಸ್ ದಟ್ ಅನ್ಲಾಫುಲ್ ಆಕ್ಟಿವಿಟಿ ಮೀನ್ಸ್ ಎನಿ ಆಕ್ಷನ್ ಟೇಕನ್ ಬೈ ಇಂಡಿವಿಜುವಲ್ಸ್ ಆರ್ ಅಸೋಸಿಯೇಷನ್ಸ್. ಯಾವುದೇ ಒಂದು ಇಂಡಿವಿಜುವಲ್ ಅಥವಾ ಅಸೋಸಿಯೇಷನ್ ಒಂದು ಆಕ್ಟಿವಿಟಿ ತಗೊಂಡಿದ್ರೆ ವಿಚ್ ಕ್ಯಾನ್ ಬಿ ಡನ್ ಥ್ರೂ ವರ್ಡ್ಸ್, ವಿಸಿಬಲ್ ರೆಪ್ರೆಸೆಂಟೇಷನ್ ಆರ್ ರಿಟರ್ನ್ ಪಬ್ಲಿಕೇಶನ್ಸ್. ಯಾವುದೇ ಒಂದು ಆಕ್ಷನ್ ಬೈ ವರ್ಡ್ಸ್ ಅಲ್ಲಿ ಅಥವಾ ರಿಟರ್ನ್ ಪಬ್ಲಿಕೇಶನ್ ಅಲ್ಲಿ ಮಾಡಿದಿದ್ರೆ, ವಿತ್ ದ ಇಂಟೆನ್ಷನ್ ಟು ಸೀಡ್ ಆರ್ ಕಾಸ್, ಅಂದ್ರೆ ಭಾರತದಿಂದ ಬೇರ್ಪಡಿಸಲಿಕ್ಕೆ, ಒಂದು ಟೆರಿಟರಿನ, ಒಂದು ಪ್ರಾಂತವನ್ನ ಭಾರತದಿಂದ ಬೇರ್ಪಡಿಸಲಿಕ್ಕೆ ಹೇಗೆ ಮಾಡಿದ್ರೆ, ಅಥವಾ ವಿಚ್ ಡಿಸ್ಕ್ಲೇಮ್ಸ್ ಕ್ವಶನ್ಸ್. ನೋಡಿ, ಇದೆಲ್ಲ ಕೂಡ ಇಟ್ ಈಸ್ ಶೋಯಿಂಗ್ ಆಸ್ ಯಾರೇ ಒಬ್ರು ಕ್ವಶನ್ ಮಾಡಿದ್ರೆ, ಆರ್ ವಿಚ್ ಡಿಸ್ಟರ್ಬ್ಸ್ ಆರ್ ಇಂಟೆಂಡೆಡ್ ಟು ಡಿಸ್ಟರ್ಬ್ ದಿ ಸಾವರ್ನಿಟಿ ಅಂಡ್ ಟೆರಿಟೋರಿಯಲ್ ಇಂಟಿಗ್ರಿಟಿ ಆಫ್ ಇಂಡಿಯಾ, ಈ ಒಂದು ಕಾರಣಕ್ಕೆ, ಅಥವಾ ವಿಚ್ ಕಾಸಸ್ ಆರ್ ಇಸ್ ಇಂಟೆಂಡೆಡ್ ಟು ಕಾಸ್ ಡಿಸ್ಅಫೆಕ್ಷನ್ ಅಗೇನ್ಸ್ಟ್ ಇಂಡಿಯಾ. ಕೆಲವೊಂದ್ಸಲ ಏನಾಗತ್ತೆ, ಕೆಲವೊಂದು ಪೀಸ್ಫುಲ್ ಆರ್ಗನೈಸೇಷನ್ಸ್, ಪೀಸ್ಫುಲ್ ಪ್ರೊಟೆಸ್ಟ್ಸ್, ಅದು ಕೂಡ ಈ ಒಂದು ಅನ್ಲಾಫುಲ್ ಆಕ್ಟಿವಿಟಿಲಿ ಬರುವಂತಹ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ದೇ ಹ್ಯಾವೆಂಟ್
discriminated between peaceful and violent organizations, violent associations, violent publications, ಅದು ಯಾವ ರೀತಿ ಮಾಡಿಲ್ಲ. ಸೊ ಈ ಎರಡು ಈಗ ಬೋರ್ಡಲ್ಲಿ ಏನು ನಾನು ಮಾರ್ಕ್ ಮಾಡಿದ್ದೇನೆ, ಇದು ಎರಡು ಬಹಳ ಒಂದು ಡೌಟ್ಫುಲ್ ಅಂತ ಹೇಳಿ ತುಂಬ ಜನರು, ಅದಕ್ಕೋಸ್ಕರ ಈ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಡೆಫಿನೇಷನೇ ಸರಿಯಾಗಿಲ್ಲ. ಯಾರೇ ಏನೇ ಮಾತಾಡಿದ್ರು, ಏನು ಡಿಸ್ಕಂಟೆಂಟ್, ಏನು ಸ್ವಲ್ಪ ಗ್ರಜ್ಜು ಗೌರ್ಮೆಂಟ್ ವಿರುದ್ಧ ತೋರಿಸಿದ್ರು ಕೂಡ ಅವರನ್ನ ಈ ಆಕ್ಟಿವಿಟೀಸ್ UAPಯಲ್ಲಿ ಬುಕ್ ಮಾಡ್ತಾರೆ ಹೇಳುವಂತಹ ಒಂದು ಪಾಸಿಬಿಲಿಟಿ ಈ ಡೆಫಿನೇಷನ್ ಕೊಡ್ತಾ ಇದೆ ಅಂತ ಹೇಳಿ, ಅದಕ್ಕೋಸ್ಕರ ಇದು ಇನ್ವ್ಯಾಲಿಡ್ ಅಂತ ಹೇಳುವಂಥ ಕಾರಣವನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್, UAPA has been amended a few times which has further strengthened the strict provisions of the act. ಯಾಕೆಂದ್ರೆ ಇದು 1967 ಇದ್ದಿದ್ದು ಈ ಆಕ್ಟ್. ಆಕ್ಚುಲಿ ಆವಾಗ ಇದು ಟೆರರಿಸಮ್, ಆಂಟಿ ಟೆರರಿಸಮ್ ಲಾ ಅಂತೆಲ್ಲ ಇದಕ್ಕೆಲ್ಲ ಕರ್ಸ್ಕೊಳ್ತಾ ಇರಲಿಲ್ಲ. ಆದರೆ ಲೇಟರ್ ಹಲವಾರು ಅಮೆಂಡ್ಮೆಂಟ್ ಇಲ್ಲಿ ನಾವು ಕಾಣ್ತಾ ಇರ್ಬೋದು ನೋಡಿ, 2004, 2008, 2012 ಮತ್ತು 2019 ಇಷ್ಟು ಸಮಯದಲ್ಲಿ ಅಮೆಂಡ್ಮೆಂಟ್ ಆಯಿತು. However, due to when it was first enacted, it was meant to deal only with unlawful activities. ಆ ಕಾರಣಕ್ಕೆ ಮಾತ್ರ ಇದ್ದಿದ್ದು, whereby the central government was given the power to declare certain activities as unlawful. ನೋಡಿ, however, due to repeated amendment, the act has converted itself into primary legislative enactment for terrorist activities. ಆ ಆಕ್ಟ್ನ ಈಗ ಲೆಜಿಸ್ಲೇಟಿವ್ ಎನಾಕ್ಟ್ಮೆಂಟ್ ಮುಖಾಂತರ ಏನಾಗಿದೆ, ಟೆರರಿಸ್ಟ್ ಆಕ್ಟಿವಿಟೀಸ್ ಅದನ್ನ ಕರ್ಬ್ ಮಾಡಲಿಕ್ಕೆ ಮಾಡಿದ್ದಾರೆ. ದ ಅಮೆಂಡ್ಮೆಂಟ್ಸ್ ಇನ್ಕ್ರೀಸ್ ದಿ ಪವರ್ಸ್ ಆಫ್ ದಿ ಸೆಂಟ್ರಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್, ಎಸ್ಪೆಷಲಿ ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್. ಸೊ ನಾನು ಅವಾಗ ಹೇಳಿದಾಗೆ ಇದರಲ್ಲಿ ಆ ಮೇನ್ ಅಥಾರಿಟಿ ಯಾವುದು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ, ವಿ ಹ್ಯಾವ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, NIA ಅಂತ ಕರೆಸ್ಕೊಳ್ತದೆ. ಸೊ ವಿತ್ ರೆಸ್ಪೆಕ್ಟ್ ಟು ಪ್ರಾಸಿಕ್ಯೂಷನ್ ಆಫ್ ದಿ ಅಕ್ಯೂಸ್ಡ್ ಪರ್ಸನ್ಸ್ ಅಂಡರ್ ದಿ ಆಕ್ಟ್, ಅಕ್ಯೂಸ್ಡ್ ಪರ್ಸನ್ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ NIA ಇಸ್ ದಿ ಪ್ರಾಪರ್ ಅಥಾರಿಟಿ. Some of the amendments were introduced by the legislature in the years 2004, 2008, 2012 and 2019, wherein the 2000 amendment introduced the stringent twin conditions to be applicable for grant of bail to the accused, which are distinguished from other special acts such as. ಸೊ ಬೇರೆ ಆಕ್ಟ್ಗಳಿಗಿಂತ ಭಿನ್ನವಾಗಿ ಇದಕ್ಕೆ ತುಂಬ ಸ್ಟ್ರಿಕ್ಟ್ ಆಗಿ ಬೇಲ್ ಬರಬೇಕು, ಸಿಗಬೇಕು, ಹಾಗಾಗಿ ಬೇಲ್ ಸಿಗೋದಿಲ್ಲ ಹೇಳುವಂಥದ್ದು. ಈಗ ಕೆಲಸ ಏನಾಗುತ್ತೆ, ಬೇಲಿಗೆ ಅಂದರೆ ಆ್ಯಕ್ಚುಲ್ ಆಗಿ ಬೇಲ್ ಕೊಡಬಾರ್ದು ಅಂತ ಹೇಳೋದಿಲ್ಲ, ಆದರೆ ಏನು ಹೇಳ್ತಾರೆ ಅಂದರೆ, ಬೇಲ್ ಸಿಗಬೇಕಂದ್ರೆ ಮ್ಯಾಜಿಸ್ಟ್ರೇಟ್ ಹ್ಯಾಸ್ ಟು ಫಾರ್ಮ್ ಎನ್ ಒಪಿನಿಯನ್ ವೇರ್ ದ ಅಕ್ಯೂಸ್ ಶುಡ್ ನಾಟ್ ಬಿ ಗಿಲ್ಟಿ ಅಂತ ಹೇಳ್ಬಿಡ್ತಾರೆ. ಸೊ ಅಕ್ಯೂಸ್ ಶುಡ್ ನಾಟ್ ಬಿ ಗಿಲ್ಟಿ ಅಂದರೆ ಏನಾಗುತ್ತೆ, ಮ್ಯಾಜಿಸ್ಟ್ರೇಟ್ ಸ್ವಲ್ಪ ಮಟ್ಟಿಗೆ ಎವಿಡೆನ್ಸನ್ನು ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ಸೊ ಎವಿಡೆನ್ಸನ್ನು ಅಪ್ರಿಷಿಯೇಟ್ ಮಾಡುವಾಗ ಅಂದರೆ ಅಟ್ಲೀಸ್ಟ್ ಟ್ರಯಲ್ ಆದರೂ ಒಂದು ಎವಿಡೆನ್ಸ್, ಒಂದು ವಿಟ್ನೆಸ್ ಆದರೂ ಆಗಿರಬೇಕು. ಸೊ ಹೀಗೆಲ್ಲ ಆಗಿರುವಾಗ ಇನಿಷಿಯಲಿ ಬೇಲ್ ಸಿಗೋದು ಕಷ್ಟ. ಓಕೆ, ಸೊ ಅದಕ್ಕೋಸ್ಕರ ಹೇಳುವಂಥದ್ದು, ಈ ಬೇರೆ ಸ್ಪೆಷಲ್ ಆಕ್ಟ್ಸ್ಗಳಿಗಿಂತ ಕೂಡ ಭಿನ್ನವಾಗಿ ಇದಕ್ಕೆ ಬೇಲ್ ಸಿಗುವಂಥದ್ದು ಕಷ್ಟ. ಇದಕ್ಕೆ ಸಪ್ರೇಟ್ ಆಗಿ ಈ NDPS ಇರಲಿ ಅಥವಾ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಇರಲಿ, ಅದನ್ನು ನಾವು ನೋಡ್ಬೋದು. ಸೊ ಅದನ್ನು ಇಫ್ ಸೆಕ್ಷನ್ 43D ಅಲ್ಲಿ ನಾವು ಕಾಣುವಂಥದ್ದು. ಸ್ಟ್ರಿಕ್ಟ್ ಕಂಡೀಷನ್ಸ್ ಆಫ್ ಬೇಲ್, ಮಾಡಿಫಿಕೇಶನ್ಸ್ ಆಫ್ ದಿ ಅದರ್ ಪ್ರಾವಿಷನ್ಸ್ ಆಫ್ ದಿ ಲಾ ಅಂತ ಹೇಳಿ ನಾವು ಕಾಣುವಂಥದ್ದು. ಈಗ ಸೆಕ್ಷನ್ 45 ಹೇಳುವಂಥದ್ದು ನೋಡಿ, ನೋ ಕೋರ್ಟ್ ಶಾಲ್ ಟೇಕ್ ಕಾಗ್ನಿಸೆನ್ಸ್ ಆಫ್ ಎನಿ ಒಫೆನ್ಸ್. ಚಾಪ್ಟರ್ 3 ಅಂದರೆ ಐ ಹೋಪ್ ಇಟ್ಸ್ ವಿಸಿಬಲ್. ಚಾಪ್ಟರ್ 3ಗೆ ಟೆರರಿಸ್ಟ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟದ್ದು. ಸೊ ವಿತೌಟ್ ದಿ ಪ್ರೀವಿಯಸ್ ಸ್ಯಾಂಕ್ಷನ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟಿನ ಸ್ಯಾಂಕ್ಷನ್ ಬೇಕೇ ಬೇಕು.
without the previous sanction of the central government or any officer authorized by the central government in this behalf, or under ಕೆಲವೊಂದು ಚಾಪ್ಟರ್ 4 ಮತ್ತು ಚಾಪ್ಟರ್ 6ಗೆ ಕೆಲವೊಂದು ಸಂಬಂಧಪಟ್ಟ ಈಗ ಅನ್ಲಾಫುಲ್ ಆರ್ಗನೈಸೇಷನ್ಸ್ ಅದಕ್ಕೆ ಸಂಬಂಧಪಟ್ಟ ಆಫೆನ್ಸ್ಗಳಿದ್ರೆ ಆವಾಗ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಅಥವಾ ಯಾವುದಾದ್ರೂ ಇಫ್ ಸಚ್ ಆಫೆನ್ಸ್ ಇಸ್ ಕಮಿಟೆಡ್ ಅಗೇನ್ಸ್ಟ್ ಗೌರ್ಮೆಂಟ್ ಆಫ್ ಅ ಫಾರಿನ್ ಕಂಟ್ರಿ ಆ ಸೆಂಟ್ರಲ್ ಗೌರ್ಮೆಂಟಿನ ಪರ್ಮಿಷನ್ ಇಲ್ಲದೆ ಅವರ ಸ್ಯಾಂಕ್ಷನ್ ಇಲ್ಲದೆ ಕೋರ್ಟ್ ಕೆನಾಟ್ ಟೇಕ್ ಕಾಗ್ನಿಸೆನ್ಸ್. ಸೊ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ under shall be given within such time as may be prescribed only after considering the report of such authority. ಅಂದ್ರೆ ಈಗ NIA ಅದಕ್ಕೆ ರಿಪೋರ್ಟ್ ಕೊಡಬೇಕು ಸೆಂಟ್ರಲ್ ಗೌರ್ಮೆಂಟ್ಗೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಆಫ್ಟರ್ ಕನ್ಸಿಡರಿಂಗ್ ದಿ ರಿಪೋರ್ಟ್ ಇಟ್ ವಿಲ್ ಪ್ರೊವೈಡ್ ಸ್ಯಾಂಕ್ಷನ್ ಟು ಟೇಕ್ ಟು ಕಂಟಿನ್ಯೂ ವಿತ್ ದಿ ಕಾಗ್ನಿಸೆನ್ಸ್. ಕೋರ್ಟ್ಗೆ ಪ್ರೊಸೀಡ್ ಮಾಡಬೇಕಾ ಹೇಳುವಂಥದ್ದನ್ನು ಸೆಂಟ್ರಲ್ ಗೌರ್ಮೆಂಟ್ ಆಫ್ಟರ್ ಕನ್ಸಿಡರಿಂಗ್ ದಿ ರಿಪೋರ್ಟ್ ಗಿವನ್ ಬೈ ದಿ ಅಥಾರಿಟಿ ಅಪಾಯಿಂಟೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಅಂದರೆ ಯಾವುದದು ಅದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ದಟ್ ಇಸ್ NIA ಅದು ಫಾರ್ಮ್ ಮಾಡಬೇಕು ಅಂತ ಹೇಳುವಂಥದ್ದು. ವಿ ಶಾಲ್ ಮೇಕ್ ಆನ್ ಇಂಡಿಪೆಂಡೆಂಟ್ ರಿವ್ಯೂ. ಸೆಂಟ್ರಲ್ ಗೌರ್ಮೆಂಟು ಎವಿಡೆನ್ಸನ್ನು ಇಂಡಿಪೆಂಡೆಂಟ್ ರಿವ್ಯೂ ಮಾಡಿ ಸೊ ಇಂಡಿಪೆಂಡೆಂಟ್ ರಿವ್ಯೂ ಆಫ್ ದಿ ಎವಿಡೆನ್ಸ್ ಗ್ಯಾದರ್ಡ್ ಇನ್ ದಿ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಮೇಕ್ ಅ ರೆಕಮೆಂಡೇಶನ್ ವಿತ್ ಇನ್ ಸಚ್ ಟೈಮ್ ಆಸ್ ಮೇ ಬಿ ಪ್ರಿಸ್ಕ್ರೈಬ್ಡ್ to the central government or as the case may be the state government. Okay, so ಇದಕ್ಕೆ ಟೈಮ್ ಲಿಮಿಟ್ ಎಷ್ಟಿದೆ? ಅಥಾರಿಟಿ ರೆಕಮೆಂಡೇಶನ್ ಮಾಡಲಿಕ್ಕೆ ಎಷ್ಟು ಟೈಮ್ ಲಿಮಿಟ್ ಇದೆ? ದ ಅಥಾರಿಟಿ ಅಂಡರ್ ಸೆಕ್ಷನ್ 45 ಸಬ್ಸೆಕ್ಷನ್ 2 ಮೇಕ್ ಇಟ್ಸ್ ರಿಪೋರ್ಟ್ ಕಂಟೈನಿಂಗ್ ದಿ ರೆಕಮೆಂಡೇಶನ್ಸ್ ಟು ದಿ ಸೆಂಟ್ರಲ್ ಗೌರ್ಮೆಂಟ್. ಒಂದು ರೆಕಮೆಂಡೇಶನ್ ಕೊಡಬೇಕಲ್ಲ, ಹೀಗಾಗಿದೆ ಅಂತ. Within 7 working days of the receipt of the evidence gathered by the investigating officer under the code. ಆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಯಾರಿರ್ತಾರೆ ಅವರು ಆ ಎಲ್ಲ ಎವಿಡೆನ್ಸನ್ನು ಗ್ಯಾದರ್ ಮಾಡಿರೋ ಒಂದು 7 ದಿನಗಳ ಒಳಗೆ ದೇ ಹ್ಯಾವ್ ಟು ಮೇಕ್ ಅ ರೆಕಮೆಂಡೇಶನ್ ಟು ದಿ ಸೆಂಟ್ರಲ್ ಗೌರ್ಮೆಂಟ್ ವೇರ್ ಇಟ್ ಇಸ್ ಗಿವಿಂಗ್ ಇಟ್ಸ್ ರಿಪೋರ್ಟ್ ಟು ದಿ ಸೆಂಟ್ರಲ್ ಗೌರ್ಮೆಂಟ್ ಫಾರ್ ಟು ಒಬ್ಟೈನ್ ದಿ ಸ್ಯಾಂಕ್ಷನ್ ಟು ಕಮೆನ್ಸ್ ವಿತ್ ದಿ ಟ್ರಯಲ್ ಆಫ್ ದಿ ಅಕ್ಯೂಸ್ಡ್. ಹಾಗೆ ಡಿಸಿಷನ್ ಈಗ ನಾವು ಫಸ್ಟ್ ಏನಾಯ್ತು, ಇಲ್ಲಿ ಎವಿಡೆನ್ಸ್ ಆಯಿತು, ಎವಿಡೆನ್ಸನ್ನು ಗ್ಯಾದರ್ ಮಾಡಿದ್ರು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ಆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಆಫೀಸರ್ ಗ್ಯಾದರ್ ಮಾಡಿರುವಂತಹ ಒಂದು ಎಲ್ಲ ಎವಿಡೆನ್ಸನ್ನು ನೋಡಿಕೊಂಡು ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಇಟ್ ಹ್ಯಾಸ್ ಟು ಫಾರ್ಮ್ ಅ ರಿಪೋರ್ಟ್ ಆ್ಯಂಡ್ ಇಟ್ ಹ್ಯಾಸ್ ಟು ರೆಕಮೆಂಡ್ ಸಮಥಿಂಗ್ ವಿದಿನ್ 7 days ಆಫ್ ಗ್ಯಾದರಿಂಗ್ ದಿ ಎವಿಡೆನ್ಸ್. ಸೊ ಇದು ರಿಪೋರ್ಟ್ ಮಾಡಿರುವಂತಹ 7 ದಿನಗಳ ಒಳಗೆ ಸೆಂಟ್ರಲ್ ಗೌರ್ಮೆಂಟ್ ವಿಲ್ it has to form its decision, should it give the sanction or should it not give the sanction ಹೇಳುವಂಥದ್ದನ್ನು central government will make a decision upon that. Okay, ಈಗ ಹಲವಾರು ಕೋರ್ಟ್ಗಳು ಬೇರೆ ಬೇರೆ ರೀತಿಯ ಒಪಿನಿಯನ್ ಕೊಟ್ಟಿದ್ದಾರೆ. ಬೇಕಾಗತ್ತಾ ಕಾಗ್ನಿಸೆನ್ಸ್ ಕೊಡಲೇಬೇಕಾ ಕೊಡಬಾರ್ದಾ, ಕಾಗ್ನಿಸೆನ್ಸ್ ಸೆಂಟ್ರಲ್ ಗೌರ್ಮೆಂಟ್ ಕಾಗ್ನಿಸೆನ್ಸ್ ಇಲ್ಲದೆ ಸಪೋಸ್ ಇಲ್ಲಿ ಟ್ರಯಲ್ ಸ್ಟಾರ್ಟ್ ಆಗೋಯ್ತು, ಸೊ ವಾಟ್ ವಿಲ್ ಬಿ ದ ಎಫೆಕ್ಟ್ ಆಫ್ ದ್ಯಾಟ್ ಅಂತ ನಾವು ನೋಡಲಿಕ್ಕೆ ಹೋದರೆ, setting aside the cognizance taken by the sessions court against the accused, the court held. ನೋಡಿ ಅದನ್ನ ಸೆಷನ್ಸ್ ಕೋರ್ಟ್ ತಗೊಂಡಿರೋ ಕಾಗ್ನಿಸನ್ನೇ ಸೆಟ್ ಅಸೈಡ್ ಮಾಡ್ತು ಕೋರ್ಟ್, saying that we find the sanction order of UAPA to be not brought out in time. ಸರಿಯಾಗಿ ಆ ಟೈಮಲ್ಲಿ ಕೊಡಲಿಲ್ಲ, as statutorily mandated. ಸೊ ಆಮೇಲೆ ಬಂತು ಅಂತ ಹೇಳ್ಕೊಂಡು ಅದನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇದು ಸ್ಯಾಂಕ್ಷನ್ ಬಂತು, ಅದಕ್ಕಿಂತ ಮೊದಲೇ ನಾವು ಸೆಷನ್ಸನ್ನು ಟ್ರಯಲ್ನ ಸ್ಟಾರ್ಟ್ ಮಾಡಿದ್ವಿ ಹೇಳುವಂಥದ್ದು ಹಾಗೆ ಮಾಡಲಿಕ್ಕೆ ಇಲ್ಲ. ಸೊ ಆ ಕಾಗ್ನಿಸೆನ್ಸ್ ತಗೊಂಡಿರುವಂತಹ ಸೆಷನ್ಸ್ ಕೋರ್ಟ್ ತಗೊಂಡಿರುವಂತಹ ಕಾಗ್ನಿಸೆನ್ಸನ್ನು ಕೂಡ ಕೋರ್ಟ್ ಸೆಟ್ ಅಸೈಡ್ ಮಾಡಿತು. ಆ್ಯಂಡ್ ಆಸ್ ಸ್ಟ್ಯಾಟ್ಯುಟರಿಲಿ ಮ್ಯಾಂಡೇಟೆಡ್ ಆ್ಯಂಡ್ ಬೆರೆಫ್ಟ್ ಆಫ್ ಎನಿ ಅಪ್ಲಿಕೇಶನ್ ಆಫ್ ಮೈಂಡ್ ಬೋತ್ ವಿಷಿಯೇಟಿಂಗ್ ದಿ ಕಾಗ್ನಿಸೆನ್ಸ್ ಟೇಕನ್ ಬೈ ದಿ ಸ್ಪೆಷಲ್ ಕೋರ್ಟ್. ಆ ಸ್ಪೆಷಲ್ ಕೋರ್ಟ್ ತಗೊಂಡಿರುವಂತಹ ಆ ಒಂದು ಕಾಗ್ನಿಸೆನ್ಸ್ ಕೂಡ ಕೋರ್ಟ್ ಸೆಟ್ ಅಸೈಡ್ ಮಾಡ್ತು. ಆದರೆ ಬಟ್ ಲೇಟರ್ ಏನಾಯಿತು, ಈ ನಾಗ್ಪುರ್ ಬೆಂಚ್ ಕೊಟ್ಟಿರುವಂಥ ಜಡ್ಜ್ಮೆಂಟ್ ಏನಿದೆ ಅದು ಮರುದಿನ ಸುಪ್ರೀಂ ಕೋರ್ಟ್ ಹ್ಯಾಸ್ ಸಸ್ಪೆಂಡೆಡ್, ಆ ಜಡ್ಜ್ಮೆಂಟನ್ನು ಸಸ್ಪೆಂಡಲ್ಲಿ ಇಟ್ಟಿದೆ, ಬಟ್ ಫೈನಲ್ ಔಟ್ಕಮ್ ಹ್ಯಾಸ್ ನಾಟ್ ಇಟ್ ಕಮ್. ಓಕೆ, ನೆಕ್ಸ್ಟ್ ಒನ್. ಇನ್ನು ಕೇರಳ ಹೈಕೋರ್ಟ್ ಏನು ಹೇಳ್ತು, the province for sanction is mandatory and sacrosanct. ಕಂಪಲ್ಸರಿಲಿ ಆ ಸ್ಯಾಂಕ್ಷನ್ ಬೇಕೇ ಬೇಕು ಹೇಳುವಂಥದ್ದು ಕೇರಳ ಹೈಕೋರ್ಟ್ ಹೇಳ್ತು. The sanctioning authority as well as the state are expected to scrupulously stick to the time frame, particularly in view of the very strict provisions of the act. ಸೊ ಇದ್ರಲ್ಲಿ ನಾವು ಏನು ನೋಡ್ಬೋದು ಅಂದರೆ, ಆ ಸ್ಯಾಂಕ್ಷನಿಂಗ್ ಅಥಾರಿಟಿ ಮತ್ತು ಸ್ಟೇಟ್ ದೇ ಆರ್ ಅಲ್ಲಿ ಕೊಟ್ಟಿರೋಂಥ ಈಗ 7 ದಿನ ಏನೇನು ಟೈಮ್ ಕೊಟ್ಟಿದ್ದಾರೆ ಅದಕ್ಕೆ ಕರೆಕ್ಟಾಗಿ ಟೈಮ್ ಫ್ರೇಮ್ಗೆ ಸ್ಟ್ರಿಕ್ಟ್ ಆಗಿ
ಸರಿಯಾಗಿ ಆ ರೆಕಮೆಂಡೇಶನ್ ರಿಪೋರ್ಟ್ ಡಿಸಿಷನ್ ತಗೊಂಡು ಕೋರ್ಟಿಗೆ ಕೊಡಬೇಕು. ಕೋರ್ಟ್ ಆವಾಗ ಮಾತ್ರ ಕಾಗ್ನಿಸೆನ್ಸ್ ತಗೊಳ್ಳಿಕ್ಕೆ ಸಾಧ್ಯ. ಸೊ ಆ ಪ್ರೊವಿಷನ್ ಏನಿದೆ ಇಟ್ ಈಸ್ ವೆರಿ ಮ್ಯಾಂಡೇಟರಿ ಆ್ಯಂಡ್ ಸ್ಯಾಕ್ರೋಸ್ಯಾಂಕ್ಟ್, ಅಂದ್ರೆ ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳುವಂಥದ್ದು. ಇನ್ನು ಸುಪ್ರೀಂ ಕೋರ್ಟ್ ಏನು ಹೇಳ್ತು, ಅದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ಗೆ ಸಂಬಂಧಪಟ್ಟಾಗ ಹೇಳಿದ್ದು. ಆದರೂ ಇಟ್ ಮೇಕ್ಸ್ ಇಟ್ ಕ್ಲಿಯರ್ ದ್ಯಾಟ್ ನೋ ಫೈಂಡಿಂಗ್, sentence or order passed by a special judge shall be reversed or altered by a court of appeal on the ground of absence or omission of irregularity in sanction required under subsection 19 of the Prevention of Corruption Act. ಅಂದರೆ ಇದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ಗೆ ಸಂಬಂಧಪಟ್ಟಾಗೆ UAPಗೆ ಇನ್ನೂ ಅದರದ್ದು ಲಾ ಬರಲಿಲ್ಲ, ಇನ್ನು ಸುಪ್ರೀಂ ಕೋರ್ಟಲ್ಲಿ ಸಸ್ಪೆಂಡ್ ಆಗಿದೆ ಆ ಸೆಂಟೆನ್ಸ್, ಬಿಟ್ಟರೆ ಇನ್ನೂ ಆ ಜಜ್ಮೆಂಟ್ ಬರಬೇಕು. ಆದರೆ ಅದು ನಾವೇನು ಕಾಣ್ಬೋದು ಅಂದರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟಲ್ಲಿ ಏನು ಹೇಳಿದೆ, ಅನ್ಲೆಸ್ ದೇರ್ ಇಸ್ ಅ ಫೇಲಿಯರ್ ಆಫ್ ಜಸ್ಟಿಸು ಸೋತೋಗಿದೆ ಹೇಳುವಂಥ ಕಾರಣ ಬಿಟ್ಟು ಬೇರೆ ಕಾರಣಕ್ಕೆ ಸರಿಯಾಗಿ ಸ್ಯಾಂಕ್ಷನ್ ತಗೊಳ್ಳಿಲ್ಲ ಹೇಳೋ ಕಾರಣಕ್ಕೆ ಮಾತ್ರ ಯಾವುದೇ ಒಂದು ಸೆಷನ್ಸ್ ಕೋರ್ಟ್ ಅಥವಾ ಸ್ಪೆಷಲ್ ಕೋರ್ಟ್ ತಗೊಂಡಿರುವಂತಹ ಜಜ್ಮೆಂಟನ್ನು ರಿವರ್ಸ್ ಮಾಡಬಾರ್ದು, ರಿಪೀಲ್ ಮಾಡಬಾರ್ದು ಹೇಳುವಂಥದ್ದು ಸುಪ್ರೀಂ ಕೋರ್ಟ್ನ ಫೈಂಡಿಂಗ್. ಬಟ್ ಇಟ್ ವಾಸ್ ರಿಲೇಟೆಡ್ ಟು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್. But this is a draconian law, this is UAPA Act, we have to wait for the Supreme Court decision like how whether sanction is mandatory or not ಹೇಳುವಂಥದ್ದು. ಹಾಗೆ ಇಲ್ಲಿ ಇದು ಕೂಡ ನಂಜಪ್ಪ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ, ಇದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ಗೆ ಸಂಬಂಧಪಟ್ಟ ಹಾಗೆ. If the trial court proceeds despite the invalidity attached to the sanction order, the same shall be deemed to be non-est in the eyes of law and shall not forbid a second trial for the same offense. ಸೊ ನೋಡಿ 2015ರಲ್ಲಿ ಇನ್ನೊಂದೇನು ಹೇಳ್ತು ಅಂದರೆ, ಟ್ರಯಲ್ ಕೋರ್ಟು ಅದಕ್ಕೆ ಗೊತ್ತಿದ್ದು ಸಹ ಈ ಸ್ಯಾಂಕ್ಷನ್ ಆರ್ಡರ್ ಇಲ್ಲದೆ ಟ್ರಯಲ್ ಪ್ರೊಸೀಡ್ ಮಾಡುವಂಥದ್ದು ಇನ್ವ್ಯಾಲಿಡ್ ಅಂತ ಗೊತ್ತಿದ್ರು ಸಹ ಅದು ಪ್ರೊಸೀಡ್ ಆದರೆ ಟ್ರಯಲ್ ಮಾಡಿದರೆ ಆಗ ಏನಾಯಿತು, ಅದಕ್ಕೆ ಯಾವುದೇ ವ್ಯಾಲ್ಯೂ ಇಲ್ಲ, ನಾನೆಸ್ಟ್ ಅಂದರೆ ಅದಕ್ಕೆ ಇಟ್ ಹ್ಯಾಸ್ ನೋ ವ್ಯಾಲ್ಯೂ ಇನ್ ದಿ ಐಸ್ ಆಫ್ ದಿ ಲಾ, ಇಟ್ ನಾಟ್ ಎಕ್ಸಿಸ್ಟಿಂಗ್ ಅಂತ. ನಾನೆಸ್ಟ್ ಅಂದರೆ ಸಚ್ ಆರ್ಡರ್ ಡಿಡ್ ನಾಟ್ ಎಕ್ಸಿಸ್ಟ್ ಎಟ್ ಆಲ್ ಹೇಳುವಂಥ ಒಂದು ಒಪಿನಿಯನ್. ಓಕೆ, shall not forbid a second trial for the same offense upon grant of a valid sanction for such prosecution. ಸೆಕೆಂಡ್ ಟ್ರಯಲ್ ಮಾಡಬಾರ್ದು ಹೇಳುವಂಥ ಒಂದು ಏನು ರೀಸನ್ ಇಲ್ಲ, ಬಿಕಾಸ್ ಆ ವ್ಯಾಲಿಡ್ ಸ್ಯಾಂಕ್ಷನ್ ಜೊತೆಗೆ ಮಾಡುವಂಥ ಸೆಕೆಂಡ್ ಟ್ರಯಲ್ ಮಾಡ್ಬೋದು ಅಂತ ಹೇಳುವಂಥದ್ದು. ಸೊ ದಿಸ್ ವಾಸ್ ಇನ್ ದಿ ಕೇಸ್ ಆಫ್ ನಂಜಪ್ಪ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ. ಓಕೆ, ಸೊ ವಾಟ್ ಆರ್ ದಿ ಹಾರ್ಶ್ ಎಫೆಕ್ಟ್ಸ್ ಆಫ್ UAPA ಅಂತ. ಈಗ UAPA ಇಂದ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ, ಸ್ವಲ್ಪ ಈಗ ಯಾವುದೇ ಒಂದು ಆ್ಯಕ್ಟ್ ಇರಲಿ ಅದರದ್ದು ಪಾಸಿಟಿವ್ ಫೀಚರ್ಸ್ ಇರುತ್ತೆ, ಹಾಗೆ ನೆಗೆಟಿವ್ ಫೀಚರ್ಸ್ ಇರುತ್ತೆ. ಈಗ ನಾವು ಬಹಳಷ್ಟು ಆ್ಯಂಟಿ ರೇಪ್ ಲಾಸ್ ನೋಡಿದ್ದೇವೆ, ಆ್ಯಂಟಿ ಈ ವುಮೆನ್ ಕಾನ್ಸಂಟ್ರೇಟೆಡ್ ಲಾಸ್ ನೋಡಿದ್ದೇವೆ. ಅದೆಲ್ಲ ಕೂಡ ಅದರ ಮಿಸ್ಯೂಸ್ ಕೂಡ ಆಗ್ತವೆ. ಓಕೆ, ಆದರೂ ಸ್ಟಿಲ್ ಈ ಹಾರ್ಶ್ ಎಫೆಕ್ಟ್ಸ್ ಆಫ್ UAPA ಕೂಡ ಅದೇ ರೀತಿಯಲ್ಲಿರುವಂಥದ್ದು. ಸೊ ದ ಬ್ರಾಡ್ ಡೆಫಿನಿಷನ್ ಆಫ್ ಟೆರರಿಸಮ್ ಅಂಡರ್ ಸೆಕ್ಷನ್ 15 ಎನ್ಕಂಪಸಸ್ ಎವ್ರಿ ಟೈಪ್ ಆಫ್ ವೈಲೆಂಟ್ ಕಂಡಕ್ಟ್. ಸೊ ಟೆರರಿಸಮ್ ಅಂದರೆ ಇಟ್ ಇಸ್ ಅ ವೆರಿ ಯಾರು ಮಾಡದೇ ಇರುವಂಥ ಸಾಮಾನ್ಯ ಮನುಷ್ಯರು ಯೋಚನೆಯೂ ಸಹ ಮಾಡದೇ ಇರುವಂಥ ಒಂದು ಕೈಂಡ್ ಆಫ್ ಆ್ಯಕ್ಟ್. ಹಾಗಂತ ಎಲ್ಲ ವೈಲೆಂಟ್ ಆ್ಯಕ್ಟ್ಗಳನ್ನು ಟೆರರಿಸಮ್ ಮಾಡುವಂಥ ಇದಕ್ಕೆ ಫಿಟ್ ಮಾಡುವಂಥದ್ದು ಬಹಳ ಕಷ್ಟ. ಯಾಕೆಂದರೆ IPCಯಲ್ಲಿ ಹಲವಾರು ಸೆಕ್ಷನ್ಸ್ಗಳಿವೆ ವಿಚ್ ದೇ ಕ್ಯಾನ್ ಬಿ ಟ್ರೈಡ್ ಅಂಡರ್ ದೋಸ್ ಸೆಕ್ಷನ್ಸ್ ಅಲ್ವಾ. ಸೊ ಅದಕ್ಕೋಸ್ಕರ ಈ ಟೆರರಿಸಮ್ ಹೇಳುವಂತಹ ಒಂದು ಡೆಫಿನೇಷನ್ ಇಟ್ಸ್ ವೆರಿ ಬ್ರಾಡ್ ಅಂತ ಹೇಳುವಂಥದ್ದು. ಸೊ ಅಥಾರಿಟಿ ಆಫ್ ಪೊಲೀಸ್ ಟು ಸರ್ಚ್, ಸೀಸ್ ಆ್ಯಂಡ್ ಅರೆಸ್ಟ್ ಎನಿಬಡಿ ಎಂಗೇಜ್ ಇನ್ ಇಲ್ಲಿಗಲ್ ಆಕ್ಟಿವಿಟಿ ವಿತೌಟ್ ಅ ವಾರೆಂಟ್. ನೋಡಿ, ವಾರೆಂಟ್ ಇಲ್ಲದೆ ಸಹ ಯಾರನ್ನ ಬೇಕಾದರೂ ಸರ್ಚ್ ಮಾಡಿ, ಯಾರನ್ನ ಬೇಕಾದ್ರೂ ಸೀಸ್ ಮಾಡಿ, ಯಾರನ್ನ ಬೇಕಾದರೂ ಅಟ್ಯಾಚ್ ಮಾಡ್ಬೋದು. ಹಾಗೆ ನೋ ಆಪ್ಷನ್ ಆಫ್ ಆಂಟಿಸಿಪೇಟರಿ ಬೇಲ್. ಆಂಟಿಸಿಪೇಟರಿ ಬೇಲ್ಗೆ ಇದರಲ್ಲಿ ಪ್ರಾವಿಷನ್ ಇಲ್ಲ. ಓಕೆ, ಸೊ ಇದು ಒಂದು ನಾವು ನೋಡಿರುವಂಥದ್ದು. ಸೊ ಇದಿಷ್ಟು ನಾವು ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅದ್ರ ಬಗ್ಗೆ ನಾವು ಕಂಡುಕೊಂಡಿರುವಂಥ ಒಂದು ಇದು. ಹಾಗೆ ಇನ್ನು ನಾನು ಕೆಲವೊಂದು ಡೆಫಿನೇಷನ್ಸ್ಗಳನ್ನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಇಲ್ಲಿ ಈ ಅದರದ್ದು ಒಂದು ಇಲ್ಲಿ ಕಾಣ್ತಾ ಇರ್ಬೋದು. ಅದರದೊಂದು ಜಸ್ಟ್ ಒಂದು ಓವರ್ವ್ಯೂ ನೋಡ್ಲಿಕ್ಕೆ ಹೋದ್ರೆ ಟೆರರಿಸಮ್ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಲ್ಲಿ ಐ ಹೋಪ್ ಇಟ್ ಇಸ್ ಕ್ಲಿಯರ್. ಒಂದು ಡೆಫಿನೇಷನ್ಸ್ ಇರುವಂಥದ್ದು.
ಅಸೋಸಿಯೇಷನ್ಸ್. ಇನ್ನು ಅನ್ಲಾಫುಲ್ ಅಸೋಸಿಯೇಷನ್ಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವುದನ್ನ ಅಸೋಸಿಯೇಷನ್ ಅನ್ಲಾಫುಲ್ ಅಂತ ನಾವಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಡಿಕ್ಲೇರ್ ಮಾಡ್ಬೋದು, ಅದನ್ನ ಹೇಗೆ ಟ್ರಿಬ್ಯುನಲ್ಗೆ ರೆಫರ್ ಮಾಡ್ಬೋದು, ಟ್ರಿಬ್ಯುನಲ್ ಯಾವ್ದು, ಅದನ್ನ ಹೇಗೆ ಯಾರು ಮೆಂಬರ್ಸ್, ಯಾರು ಕಾನ್ಸ್ಟಿಟ್ಯೂಷನ್ ಆಗಬೇಕು, ಎಷ್ಟು ಆ ನೋಟಿಫಿಕೇಶನ್ ಟೈಮ್ ಎಷ್ಟಿರುತ್ತೆ, ಹಾಗೆ ಈ ಟೆರರಿಸಮ್ಗೆ ಫಂಡ್ಸ್ ಎಲ್ಲ ಏನಿರುತ್ತೆ ಅದನ್ನ ಹೇಗೆ ಪ್ರಾಹಿಬಿಟ್ ಮಾಡ್ಬೋದು, ಅಥವಾ ಯಾವುದಾದ್ರೂ ಆ ಪ್ಲೇಸನ್ನು ನೋಟಿಫೈ ಮಾಡ್ಬೋದು, ಇದು ಅನ್ಲಾಫುಲ್ ಅಸೋಸಿಯೇಷನ್ಗೆ ಯೂಸ್ ಮಾಡ್ತಾ ಇರುವಂತಹ ಜಾಗ ಅಂತ ಹೇಳಿ. ಹಾಗೆ ಆ ಅಪ್ಲಿಕೇಶನ್ಸ್, ಹಲವಾರು ಅಪ್ಲಿಕೇಶನ್ಸ್ ಇರ್ತವೆ, ಅದನ್ನು ಹೇಗೆ ಡಿಸ್ಪೋಸ್ ಮಾಡ್ಬೋದು ಅಂತ ಅದನ್ನು ಕೂಡ ಈ ಒಂದು ಆಕ್ಟ್ ಅಲ್ಲಿ ಹೇಳಿದ್ದಾರೆ. ಹಾಗೆ ನೋಡಿ ಒಫೆನ್ಸಸ್ ಅಂಡ್ ಪೆನಾಲ್ಟೀಸ್, ಇದರಲ್ಲಿ ನಾವು ಪನಿಷ್ಮೆಂಟ್ ಏನು ಅದಕ್ಕೆ ಕೂಡ ಹೇಳಿದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಅನ್ಲಾಫುಲ್ ಅಸೋಸಿಯೇಷನ್ಗೆ ಸಂಬಂಧಪಟ್ಟ ಪನಿಷ್ಮೆಂಟ್ ನಾವು ಚಾಪ್ಟರ್ 3 ಅಲ್ಲಿ ನೋಡುವುದು. ಸೊ ಫಾರ್ ಪೆನಲ್ಟಿ ಫಾರ್ ಬೀಯಿಂಗ್ ಮೆಂಬರ್ ಆಫ್ ಅನ್ ಅನ್ಲಾಫುಲ್ ಅಸೋಸಿಯೇಷನ್, ಅಥವಾ ಅನ್ಲಾಫುಲ್ ಅಸೋಸಿಯೇಷನ್ ಫಂಡ್ಸ್ ಅನ್ನು ಡೀಲ್ ಮಾಡ್ತಾ ಇರೋದಕ್ಕೆ ಅದಕ್ಕೆ ಪನಿಷ್ಮೆಂಟ್, ಅಥವಾ ನೋಟಿಫೈಡ್ ಪ್ಲೇಸ್ಗೆ ಸಂಬಂಧಪಟ್ಟಾಗ ಏನಾದರೂ ಕಾಂಟ್ರವೆನ್ಷನ್ ಆಗಿ ಮಾಡಿದರೆ, ಅನ್ಲಾಫುಲ್ ಆಕ್ಟಿವಿಟೀಸ್ಗೆ ಏನು ಪನಿಷ್ಮೆಂಟ್, ಅಥವಾ ಕಾಗ್ನಿಸಬಲ್ ಒಫೆನ್ಸಸ್ಗೆ ಯಾವ ರೀತಿ ಅಂತ ಹೇಳಿ ಅದರದ್ದು ಈ ಚಾಪ್ಟರ್ 3 ಅಲ್ಲಿ ಕಾಣ್ತವೆ. ಇನ್ನು ಚಾಪ್ಟರ್ 4 ಅಲ್ಲಿ ಪನಿಷ್ಮೆಂಟ್ ಫಾರ್ ಟೆರರಿಸ್ಟ್ ಆಕ್ಟಿವಿಟೀಸ್, ಟೆರರಿಸ್ಟ್ ಆಕ್ಟಿವಿಟೀಸ್ಗೆ ಏನೇನು ಪನಿಷ್ಮೆಂಟ್ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ, ಫಸ್ಟ್ ಆಫ್ ಆಲ್ ಟೆರರಿಸ್ಟ್ ಆಕ್ಟ್ ಅಂದ್ರೆ ಏನು ಇದನ್ನ ನಾವು ನೋಡ್ಬೇಕು. ದಿಸ್ ಇಸ್ ಕ್ವೈಟ್ ಕಾಂಟ್ರರಿ ಅಂತ ಹೇಳ್ತಾರೆ, ದಿಸ್ ಇಸ್ ವೆರಿ ಬ್ರಾಡ್ ಅಂತ ಈ ಸೆಕ್ಷನ್ 15 ನಲ್ಲಿ ಕೊಟ್ಟಿರುವಂತಹ ಟೆರರಿಸ್ಟ್ ಆಕ್ಟ್ ಅಂತ ಏನಿದೆ ಅದು. ಹಾಗೆ ಆ ಪನಿಷ್ಮೆಂಟ್ ಫಾರ್ ಟೆರರಿಸ್ಟ್ ಆಕ್ಟ್ಗೆ ಏನು ಪನಿಷ್ಮೆಂಟ್, ಈಗ ಇದು ರಿಪೀಲ್, ಈ ಒಂದು ಸೆಕ್ಷನ್ ರಿಪೀಲ್ ಆಗಿದೆ. ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸಸ್ ನ್ಯೂಕ್ಲಿಯರ್ ಡಿವೈಸಸ್ಗೆ ಡಿಮಾಂಡ್ ಮಾಡುವಂಥದ್ದಕ್ಕೆ ದೇ ಹ್ಯಾವ್ ರಿಪೀಲ್ಡ್. ದೆನ್ ಪನಿಷ್ಮೆಂಟ್ ಫಾರ್ ರೇಸಿಂಗ್ ಫಂಡ್ಸ್ ಫಾರ್ ಟೆರರಿಸ್ಟ್ ಆಕ್ಟ್ಗೆ ಫಂಡ್ ರೇಸ್ ಮಾಡಿದ್ರೆ, ಅಥವಾ ಅದಕ್ಕೋಸ್ಕರ ಕಾನ್ಸ್ಪಿರಸಿ ಮಾಡಿದ್ರೆ, ಟೆರರಿಸ್ಟ್ ಕ್ಯಾಂಪ್ ಅನ್ನು ಆರ್ಗನೈಸ್ ಮಾಡಿದ್ರೆ, ಅಥವಾ ಯಾವ್ದಾದ್ರು ಪರ್ಸನ್ ಅನ್ನ ಅಪಾಯಿಂಟ್ ಮಾಡ್ಕೊಂಡ್ರೆ, ರಿಕ್ರೂಟ್ ಮಾಡ್ಕೊಂಡ್ರೆ ಟೆರರಿಸ್ಟ್ ಆಕ್ಟ್ ಮಾಡ್ಲಿಕ್ಕೆ, ಅವರಿಗೆ ಪೋಷಿಸ್ಲಿಕ್ಕೆ ಹಾರ್ಬರಿಂಗ್ ಮಾಡಿದ್ರೆ, ಅಥವಾ ಯಾವ್ದಾದ್ರು ಟೆರರಿಸ್ಟ್ ಗ್ಯಾಂಗ್ ಅಥವಾ ಆರ್ಗನೈಸೇಷನ್ ಮೆಂಬರ್ ಆದ್ರೆ, ಆ ಟೆರರಿಸಮ್ ಇಂದ ಬಂದಂತಹ ಆ ಒಂದು ಹಣವನ್ನ ಇಟ್ಕೊಂಡಿದ್ರೆ, ವಿಟ್ನೆಸ್ಗಳಿಗೆ ಥ್ರೆಟನ್ ಮಾಡಿದ್ರೆ, ಅಥವಾ ಕಂಪನೀಸ್ಗಳು ಸೊಸೈಟೀಸ್ಗಳಿಗೆ ಕೆಲವೊಂದು ಜವಾಬ್ದಾರಿ ಇರ್ತವೆ, ಅವು ಆ ನಿಟ್ಟಲ್ಲಿ ಯಾವ್ದಾದ್ರು ಒಂದು ಒಫೆನ್ಸ್ ಮಾಡಿದ್ರೆ, ಸೊ ಅವರಿಗೆ ಎಷ್ಟು ಪನಿಷ್ಮೆಂಟ್ ಅಂತ ಹೇಳಿ, ಅಥವಾ ಈ ಕಂಟಿನ್ಯೂಸ್ ಪದೇ ಅದೇ ಇದರಲ್ಲಿ ತೊಡ್ಕೊಂಡಿದ್ರೆ ಅವರಿಗೆ ಎನ್ಹಾನ್ಸ್ಡ್ ಪೆನಾಲ್ಟೀಸ್ ಅಂತ ಕಾಣ್ತವೆ. ಸೊ ಅವೆಲ್ಲವನ್ನು ನಾವು ಇಲ್ಲಿ ಈ ಒಂದು ಚಾಪ್ಟರ್ 4 ಅಲ್ಲಿ ಕಾಣ್ಬೋದು. ಇನ್ನು ನೆಕ್ಸ್ಟ್ ಚಾಪ್ಟರ್ 5 ಅಲ್ಲಿ ಬರುವಂತದ್ದು forfeiture or proceeds of terrorism or any property intended to be used for terrorism. ಕೆಲವೊಂದು ಆ ಪ್ರಾಪರ್ಟಿ ಮತ್ತೆ ಏನು ಪ್ರೊಸೀಡ್ಸ್ ಇದೆ ಅದನ್ನ ಫೋರ್ಫಿಚರ್ ಮಾಡ್ಬೋದು ಹೇಳುವಂಥದ್ದು. ಆ ಪ್ರೊಸೀಜರ್, ಈಗ ಕೆಲಸಲ ನೋಟಿಸ್ ಕೊಡಬೇಕು, ಆಮೇಲೆ ಶೋ ಕಾಸ್ ನೋಟಿಸ್ ಕೊಡಬೇಕು, ಥರ್ಡ್ ಪಾರ್ಟಿ ಕ್ಲೇಮ್ ಇದ್ರೆ ಏನು ಮಾಡಬೇಕು, ಕೆಲವೊಂದು ಟ್ರಾನ್ಸ್ಫರ್ ನಲ್ ಆ್ಯಂಡ್ ವಾಯ್ಡ್ ಮಾಡ್ಬೋದು ಹೇಳುವಂಥದ್ದೆಲ್ಲ ಈ ಒಂದು ಸೆಕ್ಷನ್ಗಳಲ್ಲಿ ನಾವು ಕಾಣ್ತೇವೆ. ಹಾಗೆ ಇಲ್ಲಿ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಆ್ಯಂಡ್ ಇಂಡಿವಿಜುವಲ್ಸ್ ಅಂತ ನಾವು ನೋಡೋದಾದ್ರೆ ಈ ಸೆಕ್ಷನ್ 35 ಇದನ್ನ ಅಮೆಂಡ್ ಮಾಡಿರುವಂಥದ್ದು 2019 ಅಮೆಂಡ್ಮೆಂಟ್ ಮಾಡಿದ್ದಾರೆ. ಇದರಲ್ಲಿ ನಾವು ಕಾಣುವಂಥದ್ದಂದ್ರೆ ಆ ಫಸ್ಟ್ ಶೆಡ್ಯೂಲ್, ಸೆಕೆಂಡ್ ಶೆಡ್ಯೂಲ್, ಥರ್ಡ್ ಶೆಡ್ಯೂಲ್, ಫೋರ್ತ್ ಶೆಡ್ಯೂಲ್ ಅಂತೆಲ್ಲ ಇರುತ್ತಲ್ಲ, ಸೊ ಅಂಥ ಶೆಡ್ಯೂಲ್ ಅಲ್ಲಿ ಆ ನೋಟಿಫಿಕೇಶನ್ ಮುಖಾಂತರ ಸೆಂಟ್ರಲ್ ಗವರ್ಮೆಂಟ್ ಆ್ಯಡ್ ಮಾಡ್ಬೋದು, ಕೆಲವರನ್ನ ಬಿಡ್ಬೋದು, ರಿಮೂವ್ ಮಾಡ್ಬೋದು, ಇಂಡಿವಿಜುವಲ್ಸ್ ಅನ್ನ ಆ್ಯಡ್ ಮಾಡ್ಬೋದು. ಸೊ ಆ ಶೆಡ್ಯೂಲ್ಗಳನ್ನು ಅಮೆಂಡ್ ಮಾಡ್ಬೋದು ಅಂತ ಹೇಳಿ ಆ ಪವರ್ ಇರುವಂಥದ್ದು. ಹಾಗೆ ಕೆಲವೊಂದು ಮಿಸ್ಲೇನಿಯಸ್ ಪ್ರಾವಿಷನ್ಸ್ ನಾವು ಕಾಣ್ಬೋದು. ಈ ಪವರ್ ಟು ಅರೆಸ್ಟ್, ಪ್ರೊಸೀಜರು, ಈ ಮಾಡಿಫೈಡ್ ಅಪ್ಲಿಕೇಶನ್ಸ್ ಆಫ್ ಸರ್ಟನ್ ಪ್ರಾವಿಷನ್ಸ್ ಆಫ್ ದಿ ಕೋಡ್, ಈ ಪ್ರಾವಿಷನ್ಸ್ ಅಪ್ಲಿಕೇಶನ್ಸ್ ಹೇಗೆ, ಈ ಪ್ರೊಟೆಕ್ಷನ್ಗೆ ವಿಟ್ನೆಸ್ಗೆ ಹೇಗೆ ಪ್ರೊಟೆಕ್ಷನ್ ಕೊಡುವಂಥದ್ದು. ಸೊ ಇದೆಲ್ಲವೂ ಕೂಡ ನಾವು ಬೇರೆ ಪ್ರಾವಿಷನ್ಸ್ಗಳು, ಇಂಪೌಂಡಿಂಗ್ ಆಫ್ ಪಾಸ್ಪೋರ್ಟ್ ಆ್ಯಂಡ್ ಆರ್ಮ್ಸ್ ಲೈಸೆನ್ಸ್ ಆಫ್ ಪರ್ಸನ್ ಚಾರ್ಜ್ ಶೀಟೆಡ್ ಅಂಡರ್ ದಿ ಆ್ಯಕ್ಟ್, ಅವರ ಪಾಸ್ಪೋರ್ಟ್ ಮತ್ತು ಲೈಸೆನ್ಸನ್ನು ಕೂಡ ಇಂಪೌಂಡ್ ಮಾಡ್ಬೋದು. ಸೊ ಎಲ್ಲ ರೀತಿಯಲ್ಲಿ ಆ ವ್ಯಕ್ತಿಯನ್ನ ಕಂಟ್ರೋಲ್ ಮಾಡಲಿಕ್ಕೆ, ಯಾಕಂದ್ರೆ ಅವ್ರು ಮತ್ತೆ ಇನ್ನೂ ಹೊಸ ಆ್ಯಕ್ಟ್ಗಳು, ಟೆರರಿಸಮ್ ಆ್ಯಕ್ಟಲ್ಲಿ ಇನ್ವಾಲ್ವ್ ಆಗದೆ ಇರುವಾಗ ಏನೇನು ಪವರ್ ಉಪಯೋಗಿಸ್ಬೋದು ಆ ಪವರ್ಗಳನ್ನೆಲ್ಲ ಕೊಟ್ಟಿದ್ದಾರೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಪ್ರಾಪರ್ ದ ಪ್ರೊಸೀಜರ್. ಒಂದು ಸ್ಮಾಲ್ ಆಗಿ, ಒಂದು ಬ್ರೀಫ್ ಆಗಿ ಹೇಳಿದ್ದು, ರಿಟೇಲ್ ಆಗಿ ನಾನು ಹೇಳಿಲ್ಲ, ಬಟ್ ದಿಸ್ ಈಸ್ ರಿಲೇಟಿಂಗ್ ಟು ದಿ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್, ಅದ್ರದ್ದು ಸ್ಯಾಂಕ್ಷನ್ನು, ಮಾಡಿಫೈಡ್ ಅಪ್ಲಿಕೇಶನ್ಸ್ ಆಫ್ ದಿ ಕೋಡ್, ಹಾಗೆ ಹಲವಾರು ಇದನ್ನು ನಾವು ಕಂಡಿದ್ದೇವೆ. ಇನ್ನು ನೋಡಿ, ನಿಮಗೆ ಗೊತ್ತಿರ್ಬೋದು ಅನ್ಅಕಾಡೆಮಿಯಲ್ಲಿ ಒಂದು ಹೊಸದಾಗಿ ಪ್ರೈಸ್ ಡ್ರಾಪ್ ಅಲರ್ಟ್ ಅಂತ ಆಗ್ತಾ ಇದೆ. ಸೊ ಪ್ರೈಸ್ ಡ್ರಾಪ್ ಅಲರ್ಟ್ ಅಂದ್ರೆ ಏನು, ನೀವು ಇಲ್ಲಿ ಕಾಣ್ತಾ ಇರೋ ತರ ನೋಡಿ,
ಪ್ರೈಸ್ ಇಟ್ ಈಸ್ ಕಮಿಂಗ್ ಟು ಒಂದು ಸ್ವಲ್ಪ ರೆಡ್ಯೂಸ್ ಆಗ್ತಾ ಇದೆ ಪ್ರೈಸ್ ಡ್ರಾಪ್. ಸೊ ಅದ್ರ ಎಷ್ಟು ಮಟ್ಟಿಗೆ ಅಂದರೆ ನಾವು ಹಲವಾರು ಇದನ್ನು ಕಾಣ್ತೇವೆ. 12 months 24 months ಹಾಗಂತೆಲ್ಲ ನಾವು ನೋಡುವಾಗ ನೋಡಿ 24 monthsಗೆ ಈಗ ಕರೆಂಟ್ ಪ್ರೈಸ್ ಪ್ಲಸ್ ಕೋರ್ಸ್ಗೆ ನೀವು ತಗೊಳ್ಳೋದಾದ್ರೆ 76,533 ಇತ್ತು. ಆದರೆ ಈಗ ಡಿಸ್ಕೌಂಟೆಡ್ ಪ್ರೈಸ್ ಏನಾಗಿದೆ ನೋಡಿ 68,879 ಆಗಿದೆ. ಇದ್ರ ಮೇಲೆ ಮತ್ತೆ ನಿಮಗೆ 10% ಡಿಸ್ಕೌಂಟ್ ಸಿಗತ್ತೆ. ಸೊ 10% ಡಿಸ್ಕೌಂಟ್ ಸಿಕ್ಕಾಗ ಟೋಟಲ್ 61,991 ಆಗುತ್ತೆ. ಅಂದರೆ ಟೋಟಲ್ ವಾಟ್ ಇಸ್ ಯುವರ್ ಸೇವಿಂಗ್ಸ್ 14,542. 14,000 ರೂಪಾಯಿ ನೀವು ಉಳಿಸ್ಬೋದು. ಯಾವಾಗ ಇಫ್ ಯು ಪರ್ಚೇಸ್ ದ ಸಬ್ಸ್ಕ್ರಿಪ್ಷನ್ ವಿದಿನ್ ಅ ಫ್ಯೂ ಡೇಸ್, November 25th ಇಂದ 29th ತನಕ ಇಫ್ ಯು ಪರ್ಚೇಸ್ ದೆಮ್, ದೆನ್ ಇಟ್ ಈಸ್ ಆಫರ್ ಇಸ್ ವ್ಯಾಲಿಡ್ ಫಾರ್ ವೆರಿ ಶಾರ್ಟ್ ಡ್ಯೂರೇಷನ್ ಆಫ್ ಟೈಮ್. ಸೊ ಇದೇ ರೀತಿ ನಿಮಗೆ 12 monthsಗೆ ಕೂಡ ಪ್ಲಸ್ ಸಬ್ಸ್ಕ್ರಿಪ್ಷನ್ ತೊಗೊಳ್ತೀರಿ ಅಂದರೆ ನೀವು ಸುಮಾರು 10,000ನೇ ಉಳಿಸ್ಬೋದು. ಇಲ್ಲಿ 9,997. ಯು ಕ್ಯಾನ್ ಯೂಸ್ ಮೈ ಕೋಡ್ 10% ಡಿಸ್ಕೌಂಟ್ ತೊಗೊಳ್ಳಿಕ್ಕೆ ಅಪರ್ಣಾ ಲಾ ಅಂತ ಈ ಒಂದು ಕೋಡನ್ನು ಯು ಕ್ಯಾನ್ ಯೂಸ್. ಅಪರ್ಣಾ ಲಾ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಲ್ಲ ಕೋಡು, ಆ ಕೋಡನ್ನು ಯೂಸ್ ಮಾಡ್ಬೋದು. ಅದೇ ರೀತಿ ಐಕಾನಿಕ್ ಸಬ್ಸ್ಕ್ರಿಪ್ಷನ್ ಕೂಡ ಅದೇ ರೀತಿಯಲ್ಲಿ ಐಕಾನಿಕ್ಗೆ ಸ್ವಲ್ಪ ಹೈಯರ್ ಪ್ರೈಸ್ ಇರುವಂಥದ್ದು. ಸೊ ನೀವು ಈ 19,551 ಉಳಿಸ್ಬೋದು ಇಫ್ ಯು ಪರ್ಚೇಸ್ 24 months ಸಬ್ಸ್ಕ್ರಿಪ್ಷನ್. ಆ್ಯಂಡ್ ಇಫ್ ಯು ಪರ್ಚೇಸ್ 12 months ಐಕಾನಿಕ್ ಸಬ್ಸ್ಕ್ರಿಪ್ಷನ್ ಯು ವಿಲ್ ಬಿ ಏಬಲ್ ಟು ಸೇವ್ 12,502. ಸೊ ಇದನ್ನು ಈ ಚಾರ್ಟನ್ನು ಒಂದ್ಸಲ ಸರಿಯಾಗಿ ನೋಡ್ಕೊಳ್ಳಿ ಯಾವ ರೀತಿಯಲ್ಲಿ ಅಂತ. ಒಂದು ಸೆಕೆಂಡ್, ಒಂದು 5 ಸೆಕೆಂಡು ನಾನು ಹಾಗೆ ಇಡ್ತೇನೆ. ಜಸ್ಟ್ ಹ್ಯಾವ್ ಅ ಲುಕ್ ಅಟ್ ಇಟ್. ಸೊ ಇದಾದ ನಂತರ ಇಲ್ಲಿ ಟೆಸ್ಟ್ ಸಿರೀಸ್ ಬಹಳ ಮುಖ್ಯ. ನಾನು ಬಹಳಷ್ಟು ಸಲ ಹೇಳಿದ್ದೇನೆ, ಬಹಳಷ್ಟು ಎಲ್ಲರೂ ಕೇಳುವಾಗೆ ನಾನು ಯಾವ ಎಕ್ಸಾಮನ್ನು ಹೇಗೆ ಅಟೆಂಡ್ ಮಾಡೋದು, ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು, ಹೌ ಶುಡ್ ಐ ಬಿಗಿನ್ ವಿತ್ ಮೈ ಪ್ರಿಪ್ರೇಷನ್ ಕೇಳುವಂಥದ್ದು ಎಲ್ಲರೂ ಸರ್ವೇ ಸಾಮಾನ್ಯ. ಟೆಸ್ಟ್ಗೆ ನೀವು ಜುಡಿಷಿಯಲ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತೀರಿ ಅಂದರೆ ಫಸ್ಟ್ ಯು ಹ್ಯಾವ್ ಟು ಅಟೆಂಪ್ಟ್ ಟೆಸ್ಟ್. ಯು ಹ್ಯಾವ್ ಟು ರೈಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಟೆಂಪ್ಟ್ ಮಾಡಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು. ಆದಷ್ಟು ಸಬ್ಜೆಕ್ಟ್ ವೈಸ್ ಹಾಗೆ ಸ್ಟೇಟ್ ವೈಸ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಸೊ ಹೀಗೆ ನೀವು ಟ್ರೈ ಮಾಡುವಾಗ ಭಾಳಷ್ಟು ಕ್ವಶನ್ಸ್ ಬುಕ್ಸು ಸಿಗತ್ತೆ. ಬಟ್ ಯು ಹ್ಯಾವ್ ಒನ್ ವೆರಿ ಗುಡ್ ಆಪ್ಷನ್ ಇನ್ ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್ ದ್ಯಾಟ್ ಬೇರೆ ಬೇರೆ ರೀತಿಯ ಟೆಸ್ಟ್ ಸಿರೀಸನ್ನು ಡಿಸೆಂಬರ್ ಆಲ್ರೆಡಿ ದೇರ್ ಆರ್ ಆಕ್ಸಲರೇಟ್ ಟೆಸ್ಟ್ ಸಿರೀಸು, ಕರೆಂಟ್ ಅಫೇರ್ಸ್ ಟೆಸ್ಟ್ ಸಿರೀಸ್ ಇತ್ತು, ಜಜ್ಮೆಂಟ್ ರೈಟಿಂಗ್ ಟೆಸ್ಟ್ ಸಿರೀಸ್ ಇತ್ತು, ಅಥವಾ ಹಲವಾರು ಬೇರೆ ಬೇರೆ ರೀತಿಯ ಟೆಸ್ಟ್ ಸಿರೀಸ್ ಇತ್ತು. ಮೇನ್ಸ್ ಟೆಸ್ಟ್ ಸಿರೀಸ್ ಇತ್ತು, ಫುಲ್ ಲೆಂತ್ ಮಾಕ್ ಟೆಸ್ಟ್ ಇತ್ತು, ಪ್ರೀವಿಯಸ್ ಇಯರ್ ಕ್ವಶನ್ ಟೆಸ್ಟ್ ಸಿರೀಸ್ ಇತ್ತು, ಎಲ್ಲವೂ ಇತ್ತು. ಈಗ ಡಿಸೆಂಬರಿಂದ ಇನ್ನೂ ಇಟ್ ಈಸ್ ಗೆಟಿಂಗ್ ರಿಫಾರ್ಮ್ಡ್ ಆ್ಯಂಡ್ ಮೆನಿ ನ್ಯೂ ಫೀಚರ್ಸ್ ಆರ್ ಬೀಂಗ್ ಆ್ಯಡೆಡ್. ಸೊ make the best utilization of all these test series. You may be belonging to any kind of category like free ಇರಲಿ, ಪ್ಲಸ್ ಇರಲಿ, ಐಕಾನಿಕ್ ಇರಲಿ. ಆದರೆ ನಿಮಗೆ ಒಂದು ಬೆನಿಫಿಟ್ ನೋಡಿ. ಐ ವಾಂಟ್ ಟು ಶೋ ದಿಸ್ ಚಾರ್ಟ್ ಫಸ್ಟ್. ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು. ಫ್ರೀಗಾದರೆ ಈ ಮೇಜರ್ ಲಾ ಮಾಕ್ ಟೆಸ್ಟ್ ಸಿರೀಸ್ ಏನಿದೆ ಅದು ಕಂಪ್ಲೀಟ್ ಆಗಿ ಎಲ್ರಿಗೂ, ವೆದರ್ ಯು ಆರ್ ಫ್ರೀ, ಪ್ಲಸ್ ಆರ್ ಐಕಾನಿಕ್, ಇಟ್ ಈಸ್ ಅವೈಲೇಬಲ್ ಟು ಎವ್ರಿ ಒನ್. ಬಟ್ ಕರೆಂಟ್ ಅಫೇರ್ಸ್ ಟೆಸ್ಟ್ ಸಿರೀಸ್ ಕೂಡ ಈಗ ಮೇಜರ್ ಲಾಸ್ ಅಂದರೆ ಒಂದು 4 IPC, CPC, CRPC, ಕಾನ್ಸ್ಟಿಟ್ಯೂಷನ್, ಇದು 4 ಆ್ಯಕ್ಟ್ಗಳ ಮೇಲೆ ಸಿಗ್ತವೆ. ಸೊ ನೀವು ಫ್ರೀ ಸಬ್ಸ್ಕ್ರಿಪ್ಷನ್ಸ್, ಫ್ರೀ ಲರ್ನರ್ಸ್ ಇದ್ದರೆ ಯು ಆರ್ ಎಂಟೈಟಲ್ ಟು ಅಟೆಂಡ್ ಕರೆಂಟ್ ಅಫೇರ್ಸ್ ಟೆಸ್ಟ್ ಸಿರೀಸ್ ಆ್ಯಂಡ್ ಮೇಜರ್ ಲಾಸ್ ಮಾಕ್ ಟೆಸ್ಟ್ ಸಿರೀಸ್. ಅದೇ ನೀವು ಪ್ಲಸ್ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಯು ಆರ್ ಎಂಟೈಟಲ್ ಟು ಅಟೆಂಡ್ ಈವನ್ ಕೇಸ್ ಲಾ ಟೆಸ್ಟ್ ಸಿರೀಸ್. ಕೇಸ್ ಲಾಸ್ ಬಹಳ ಮುಖ್ಯ. ಯಾಕೆಂದರೆ ಕೇಸ್ ಲಾಸ್ಗಳನ್ನ ಓದ್ತಾ you will evolve into a very
ನ್ಯೂ ಪರ್ಸನ್, ಯಾಕಂದರೆ ಅದರದ್ದು ಇಂಟರ್ಪ್ರಿಟೇಷನ್, ಆ ಜಜ್ಮೆಂಟ್ ರೈಟಿಂಗ್ ಹೇಗೆ, ಆ ಕೇಸ್ ಲಾಸ್ಗಳನ್ನು ನೋಡಿ ರೆಲೆವೆಂಟ್ ಕೇಸ್ಗಳು ಯಾವುದಂತ ತಿಳ್ಕೊಂಡ್ರು ಸಹ ಬಹಳ ಹೆಲ್ಪ್ ಆಗುತ್ತೆ. ಸೊ ಇದಕ್ಕೆ ನಿಮಗೆ ಅಂತಲೇ ಸ್ಪೆಷಲಿ ಕ್ಯೂರೇಟೆಡ್ ಮಾಡಿರುವಂತಹ ಒಂದು ಟೆಸ್ಟ್ ಸಿರೀಸು, ಅದಕ್ಕೆ ಪ್ಲಸ್ ಮತ್ತು ಐಕಾನಿಗೆ ಮಾತ್ರ ಇದೆ. ಹಾಗೆ ಜುಡಿಷರಿ ಮೇನ್ಸ್ ಟೆಸ್ಟ್ ಸಿರೀಸ್, ಜುಡಿಷರಿಗೆ ಸಂಬಂಧಪಟ್ಟ, ಈಗ ಲಾ ಪೇಪರ್ 1 ಕರ್ನಾಟಕಕ್ಕೆ ನೋಡೋದಾದರೆ ಅವರಿಗೆ ಸಂಬಂಧಪಟ್ಟ ಟೆಸ್ಟ್ ಸಿರೀಸ್ಗಳೆಲ್ಲ ಇದ್ದರೆ ಆವಾಗ ಏನು ಮಾಡ್ತೀರಿ, ಹೊಸ ಹೊಸ ಟೆಸ್ಟ್ಗಳನ್ನು ಪ್ರತಿ ಸಬ್ಜೆಕ್ಟ್ಗಳಿಗೆ ಕ್ವಶನ್ಸ್ 10 ಕ್ವಶನ್ಸ್ ಥರ ಅದು ನಿಮಗೆ ಪ್ಲಸ್ ಮತ್ತು ಐಕಾನಿಗೆ ಸಿಗುತ್ತೆ. ಇನ್ನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅದರದ್ದು ಕ್ವಶನ್ ಪೇಪರ್ ಸಹ ನಿಮಗೆ ಪ್ಲಸ್ಸಲ್ಲಿ ಮತ್ತು ಐಕಾನಿಕಲ್ಲಿ ಲಭ್ಯ ಇದೆ. ಆದರೆ ನೆಕ್ಸ್ಟ್ ಜಜ್ಮೆಂಟ್ ರೈಟಿಂಗ್ ಟೆಸ್ಟ್ ಸಿರೀಸ್ ಏನಿದೆ, ದಿಸ್ ಇಸ್ ನಾಟ್ ಅವೈಲೇಬಲ್ ಟು ಪ್ಲಸ್, ದಿಸ್ ಇಸ್ ಓನ್ಲಿ ಅವೈಲೇಬಲ್ ಟು ಐಕಾನಿಕ್. ಸೊ ಐಕಾನಿಕ್ಗೆ ಜಜ್ಮೆಂಟ್ ರೈಟಿಂಗ್ ಟೆಸ್ಟ್ ಸಿರೀಸ್ ಮತ್ತು ಲೋಕಲ್ ಲಾ ಟೆಸ್ಟ್ ಸಿರೀಸ್ ದಟ್ಸ್ ಓನ್ಲಿ ಅವೈಲೇಬಲ್ ಟು ಐಕಾನಿಕ್ ಸಬ್ಸ್ಕ್ರಿಪ್ಷನ್. ಹಾಗೆ ಫುಲ್ ಲೆಂತ್ ಮಾಕ್ ಟೆಸ್ಟ್ ಫಾರ್ ಮೇನ್ಸ್ ಪ್ರಿಪ್ರೇಷನ್. ಈಗ ಮೇಜರ್ ಲಾಸ್ ಮಾಕ್ ಟೆಸ್ಟ್ ಇದೆ, ಮೇನ್ಸ್ ಟೆಸ್ಟ್ ಸಿರೀಸ್ ಇದೆ, ಅದೇನಾಗುತ್ತೆ ಒಂದೊಂದು ಸಬ್ಜೆಕ್ಟ್ ಮೇಲೆ ಇರುವಂಥದ್ದು, ಎಂಟೈರ್ ಒಂದು ಎಲ್ಲ ಮಿಕ್ಸ್ ಮಾಕ್ ಆಗಿ ಫುಲ್ ಲೆಂತ್ 3 ತಾಸಿಂದು ಆ ಥರ ಟೆಸ್ಟ್ ಸಿರೀಸ್ ಇರುವಂಥದ್ದು ನಿಮಗೆ ಐಕಾನಿಕಲ್ಲಿ ಮಾತ್ರ. ನೀವು ಒಂದು ವೇಳೆ ಯಾವುದಾದ್ರು ಆನ್ಸರ್ಗಳನ್ನು ಅಟೆಂಡ್ ಮಾಡಿದ್ರು ಸಹ 24 ಅವರ್ಸಲ್ಲಿ ನೀವು ಸಬ್ಮಿಟ್ ಮಾಡಿದರೆ ಯು ಆರ್ ಎಂಟೈಟಲ್ ಟು ಗೆಟ್ ಕರೆಕ್ಟೆಡ್ ಫ್ರಮ್ ಎವ್ಯಾಲ್ಯೂಯೇಟರ್ಸ್. ನಿಮಗೆ ಪ್ಲಸ್ ಇದ್ರೂ ಸಹ ಇಫ್ ಯು ಸಬ್ಮಿಟ್ ಇಟ್ ವಿದಿನ್ 24 ಅವರ್ಸ್ ಆವಾಗ ನಿಮಗೆ ಅದು ಲಭ್ಯ ಇದೆ. ಇಲ್ವೋ ಐಕಾನಿಕ್ ಸಬ್ಸ್ಕ್ರೈಬರ್ಸ್ ಆಗಿದ್ರೆ 7 ಡೇಸ್ ತನಕ ನಿಮಗೆ ಟೈಮ್ ಇದೆ, ಎವ್ಯಾಲ್ಯೂಯೇಷನ್ ಟೈಮ್. ಓಕೆ, ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫೀಚರ್ ಅಬೌಟ್ ಜುಡಿಷರಿ ಟೆಸ್ಟ್ ಸಿರೀಸ್. ಇದು ಡಿಸೆಂಬರ್ಗೆ ಇರುವಂಥದ್ದು. ನೋಡಿ ಯಾವ್ದು ಎಷ್ಟು ನಿಮಗೆ ಟೆಸ್ಟ್ಗಳು ಸಿಗ್ತವೆ ಅಂತ ನೀವು ಕಾಣ್ಬೋದು. ಇಲ್ಲಿ ಪ್ಲಸ್ ಆಲ್ ಫ್ರೀಗೆ 4 ಟೆಸ್ಟ್ ಪರ್ ಮಂತ್, ಹಾಗೆ ಪ್ಲಸ್ಗೆ ಆಲ್ ಫ್ರೀ ಟೆಸ್ಟ್ ಇಲ್ಲಿ ಬರುವಂಥದ್ದು ಎಲ್ಲದೂ ಅವೈಲೇಬಲ್ ಇದೆ. ಹಾಗೆ 2 ಕೇಸ್ ಲಾ ಟೆಸ್ಟ್, ಹಾಗೆ 1 ಜುಡಿಷರಿ ಮೇನ್ ಟೆಸ್ಟ್ ಇದೆ, ಹಾಗೆ 1 ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದೆ, ಹಾಗೆ 1 ಫುಲ್ ಲೆಂತ್ ಮಾಕ್ ಟೆಸ್ಟ್ ಇದೆ. ಹಾಗೆ ಇನ್ನು ಐಕಾನಿಗೆ ಬಂದರೆ ಇದೆರಡೂ ಅವೈಲೇಬಲ್ ಇದೆ, ಪ್ಲಸ್ ಜಜ್ಮೆಂಟ್ ರೈಟಿಂಗ್ ಇದೆ, 2 ತಿಂಗಳಿಗೆ 2 ಸಿಗುತ್ತೆ. ಹಾಗೆ ಲೋಕಲ್ ಲಾಸು 11, ಈಗ ಡಿಪೆಂಡ್ಸ್ ಯಾವ್ಯಾವ ಸ್ಟೇಟಲ್ಲಿ ಎಷ್ಟು ಲೋಕಲ್ ಲಾಸ್ ಅದ್ರ ಮೇಲೆ ಈ ಟೆಸ್ಟ್ ಸಿರೀಸ್ ನಿರ್ಧಾರ ಆಗಿರುವಂಥದ್ದು. ಹಾಗೆ ಈ ಫುಲ್ ಲೆಂತ್ ಮಾಕ್ ಟೆಸ್ಟ್ ಫಾರ್ ಮೇನ್ ಪ್ರಿಪ್ರೇಷನ್ ಅದು ಪ್ರತಿ ತಿಂಗಳು 1 ಇರುವಂಥದ್ದು. ಸೊ ಇದು ಒಂದು ಬಹಳ ಮುಖ್ಯವಾದ ಒಂದು ಸ್ಲೈಡ್, ಪ್ಲೀಸ್ ನೋಡ್ಕೊಳ್ಳಿ. ಇನ್ನು ಬ್ಯಾಚಸ್, ಹೊಸ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತವೆ. ಸಾರ್ಥಿ 4.0 ಹೇಳುವಂಥ ಬ್ಯಾಚ್, ಇದು ಕಾಂಪ್ರಹೆನ್ಸಿವ್ ಬ್ಯಾಚ್ ಫಾರ್ ಜುಡಿಷರಿ. ಇಟ್ ಸ್ಟಾರ್ಟ್ಸ್ ಫ್ರಮ್ ನವೆಂಬರ್ 28th. ಸೊ ಶುಭಮ್ ಉಪಾಧ್ಯಾಯ ಸರ್ ಇದ್ದಾರೆ, ದೇವಶಿಶ್ ಪಾಂಡೆ ಸರ್ ಇದ್ದಾರೆ, ನಾನಿದ್ದೇನೆ, ಹಾಗೆ ಚಾರು ಮೋದಿ ಮ್ಯಾಮ್ ಇದ್ದಾರೆ. ನಾನು ಇದರಲ್ಲಿ ಎಸ್ಪೆಷಲಿ ಮೈನರ್ ಆ್ಯಕ್ಟ್ಸ್ಗಳನ್ನ ತಗೊಳ್ತಾ ಇರುವಂಥದ್ದು. ಕೆಲವೊಂದು ಮೈನರ್ ಆ್ಯಕ್ಟ್ಸ್ಗಳು ಲೈಕ್ ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಥವಾ ಸೆಕ್ಷುವಲ್ ಹರಾಸ್ಮೆಂಟ್ ಬಗ್ಗೆ ಸಂಬಂಧಪಟ್ಟ ಆ್ಯಕ್ಟ್ಗಳು ಯಾವ್ಯಾವೆ ಅವುಗಳನ್ನು, ಅಥವಾ ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್, ಇದಕ್ಕೆಲ್ಲ ಸಂಬಂಧಪಟ್ಟ ಕೆಲವೊಂದು ಆ್ಯಕ್ಟ್ಗಳನ್ನು ನಾನು ತಗೊಳ್ತಿದ್ದೇನೆ. ನನ್ನ ಕ್ಲಾಸ್ 10:15 to 11:15 PM ತನಕ ಇರುವಂಥದ್ದು. ಓಕೆ, ಇನ್ನೊಂದು ರಾಜಸ್ಥಾನ್ ಸ್ಟೇಟ್ ಜುಡಿಷರಿ ಬ್ಯಾಚ್ ಅಂತ, ದಿಸ್ ಈಸ್ ಫಾರ್ ದ ಡ್ಯೂರೇಷನ್ ಆಫ್ 6 months which is going to commence on November 18th, which has already commenced. ಇದರಲ್ಲಿ ತನ್ಸುಖ್ ಪಾಲಿವಾಲ್ ಸರ್ ಇದ್ದಾರೆ, ಅನೂಪ್ ಉಪಾಧ್ಯಾಯ ಸರ್ ಇದ್ದಾರೆ, ಸೂರ್ಯಪ್ರಕಾಶ್ ಶರ್ಮಾ ಸರ್ ಇದ್ದಾರೆ, ಹಾಗೆ ಪ್ರಭಾಕರ್ ಪ್ರಸಾದ್ ಶುಕ್ಲಾ ಸರ್ ಇದ್ದಾರೆ. ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ನೋಡಿಟ್ಕೊಳ್ಳಿ. ಹಾಗೆ ಇಲ್ಲಿ ಕಾಣ್ತಾ ಇರುವಂತಹ ಎಲ್ಲ ಅನ್ಅಕಾಡೆಮಿ ಲರ್ನರ್ಸ್ಗೆ, they were Unacademy learners and they were able to succeed and clear and obtain a rank in Rajasthan Judicial Service examinations. So we congratulate all of them, and you all may be knowing about iconic feature na ಒಂದು ಬಹಳ iconic subscription ಹೇಳುವಂಥದ್ದು. It's a kind of a very good subscription where you will get live doubt solving facility. ನಿಮ್ಮ ಮೆಂಟರ್ ಜೊತೆ ಲೈವ್ ಡೌಟ್ ಸಾಲ್ವಿಂಗ್ ಫೆಸಿಲಿಟಿನ ನೀವು ನೋಡ್ಬೋದು. ಹಾಗೆ ಮೆಂಟರ್ಶಿಪ್ ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಇದೆ. ಮತ್ತು ಇನ್ನೊಂದು ಮುಖ್ಯವಂದರೆ ಮಾಕ್ ಇಂಟರ್ವ್ಯೂ ವಿಡಿಯೋಸು ನಿಮಗೆ ಅವೈಲೇಬಲ್ ಇರುವಂಥದ್ದು. ಹಾಗೆ ಪ್ಲಸ್ ಕೋರ್ಸ್ನ ಎಲ್ಲ ಬೆನಿಫಿಟ್ಸ್ ನಿಮಗೆ ಅವೈಲೇಬಲ್ ಇದೆ. ಹಾಗೆ ಕಂಪ್ಲೀಟ್ ಆಗಿ ಫೋಕಸ್ ಟೆಸ್ಟ್ ಸಿರೀಸ್ ಇರುವಂಥದ್ದು. ಹಾಗೆ ಇನ್ನು ನಾವು ನೋಡಲಿಕ್ಕೆ ಹೋದರೆ ಅನ್ಅಕಾಡೆಮಿಯಲ್ಲಿ ಬಹಳಷ್ಟು ಕ್ಲಾಸಸ್ಗಳು ಯೂಟ್ಯೂಬಲ್ಲಿ ಕೂಡ ಆಗ್ತವೆ. ನಿಮಗೆ ಗೊತ್ತಿರ್ಬೋದು, ವಿ ಹ್ಯಾವ್ ಅವರ್ ಓನ್ ಚಾನಲ್, ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್, ಆ್ಯಂಡ್ ಆಲ್ಸೋ there is another channel which has been very recently launched, Judiciary Prep with Unacademy ಹೇಳುವಂಥದ್ದು. ಈ ಪ್ರೆಸೆಂಟ್ ಆಗಿ ನನ್ನ ಕ್ಲಾಸ್ ಯಾವಾಗ ಎಲ್ಲಿ ಆಗ್ತಾ ಇದೆ ಅದೇ ಚಾನಲಲ್ಲಿ. ಸೊ ಎಲ್ಲ ಎಜುಕೇಟರ್ಸ್ಗಳು, ಭಾಳಷ್ಟು ಎಜುಕೇಟರ್ಸ್ಗಳು ಈ ಚಾನಲಲ್ಲಿ ಕ್ಲಾಸ್ಗಳನ್ನ ಲೈವ್ ಆಗಿ ತೊಗೊಳ್ತಿದ್ದಾರೆ. ಸೊ ಡೂ ಅಟೆಂಡ್ ದೆಮ್, ಡೂ ಸಬ್ಸ್ಕ್ರೈಬ್ ಟು ದೆಮ್, ನಾಟ್ ಫರ್ಗೆಟ್ ಟು ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಆಲ್ಸೋ ದಿಸ್ ಅ ಟೆಲಿಗ್ರಾಮ್ ಚಾನಲ್
ಅಪರ್ಣಾ ಭಟ್ ಅಂತಲೂ ಟೆಲಿಗ್ರಾಮ್ ಚಾನಲ್ ಇದೆ, ಅದಕ್ಕೆ ಕೂಡ ನೀವು ಸಬ್ಸ್ಕ್ರೈಬ್ ಆಗ್ಬೋದು. ಯು ಕ್ಯಾನ್ ಜಾಯಿನ್ ದಿಸ್ ಚಾನಲ್ ವೇರ್ ವಿಲ್ ಬಿ ಗೆಟಿಂಗ್ ಸಮ್ ಆಫ್ ದ ನೋಟಿಫಿಕೇಶನ್ಸ್ ಅಬೌಟ್ ಮೈ ಕ್ಲಾಸಸ್ ಆ್ಯಂಡ್ ರೀಸೆಂಟ್ ಅಪ್ಡೇಟ್ಸ್ ರಿಗಾರ್ಡಿಂಗ್ ಅನ್ಅಕಾಡೆಮಿ ಸಬ್ಸ್ಕ್ರಿಪ್ಷನ್ಸ್, ಬೆನಿಫಿಟ್ಸ್, ಹೊಸ ನ್ಯೂಸ್ ಏನಿದ್ರು ಕೂಡ ನಿಮಗೆ ಈ ಟೆಲಿಗ್ರಾಮ್ ಚಾನಲಲ್ಲಿ ಬರುತ್ತೆ. ಸೊ ಹಾಗೆ ಇನ್ನು ಮುಂದಿನ ವಾರ ಕರ್ನಾಟಕ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಗೆ ಸಂಬಂಧಪಟ್ಟ ಮಾಕ್ ಟೆಸ್ಟ್ಗಳನ್ನು ನಾನು ಆಲ್ರೆಡಿ ಮಾಡಿದ್ದೆ. 4 ಕ್ವಶನ್ಸನ್ನು ಅಂದರೆ 4 ಸೆಟ್ಟನ್ನು ಆಲ್ರೆಡಿ ಮಾಡಿದ್ದೇನೆ. ಇನ್ನು ಮಾಕ್ ಟೆಸ್ಟ್ ನಂಬರ್ 5 ಅದ್ರ ಬಗ್ಗೆ ಮಾಡ್ತಾ ಇರುವಂಥದ್ದು. ಸೊ ಡು ನಾಟ್ ಫರ್ಗೆಟ್ ಟು ಜಾಯಿನ್ ದ ಸೆಷನ್ ಅಟ್ 9:30 AM ಆನ್ ಮಂಡೇ. ಸೊ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಸೊ ಹೀಗೆ ನಿರಂತರವಾಗಿ ಈ ಚಾನಲನ್ನು ಲೈಕ್, ಕಮೆಂಟ್, ಶೇರ್